ನಾನು ಮನೆಗೆ ತಲುಪಿದಾಗ ನನ್ನ ಹೆಂಡತಿ ಜೋರಾಗಿ ಅಳುತ್ತಿರುವುದನ್ನು ನೋಡಿದೆ. ಅವಳು ಮೆಟ್ಟಲಿನಿಂದ ಬಿದ್ದಿದ್ದಳು. ನಾನು ಗಾಬರಿಯಿಂದ ಏನಾಯಿತು ಎಂದು ಕೇಳಿದೆ. ಆಗ ಅವಳು ನನಗೆ ನಡೆದದ್ದನ್ನೆಲ್ಲ ಹೇಳಿದಳು. ಅವಳು ಹೇಳಿದ ಮಾತುಗಳನ್ನು ಕೇಳಿ ನಾನು ಸಂಪೂರ್ಣವಾಗಿ ಬೆಚ್ಚಿಬಿದ್ದೆ. ನನ್ನ ಹೆಸರು ರಾಕೇಶ್. ನನ್ನ ಓದು ಮುಗಿದು ಹಲವು ವರ್ಷಗಳಾಗಿದ್ದವು. ಆದರೆ ಇಂದಿನವರೆಗೂ ನನ್ನ ಜೀವನವನ್ನು ನೆಮ್ಮದಿಯಾಗಿ ನಡೆಸುವಂತಹ ಒಳ್ಳೆಯ ಕೆಲಸ ನನಗೆ ಸಿಕ್ಕಿರಲಿಲ್ಲ. ಎಲ್ಲಿಯಾದರೂ ಕೆಲಸಕ್ಕೆ ನೇಮಕಾತಿ ನಡೆಯುತ್ತಿದೆ ಎಂದು ತಿಳಿದರೆ ನಾನು ನನ್ನ ರೆಸ್ಯೂಮ್ ಹಿಡಿದು ಅಲ್ಲಿಗೆ ಹೋಗುತ್ತಿದ್ದೆ. ಪ್ರತಿ ಸಂದರ್ಶನದಲ್ಲಿಯೂ ನನ್ನಿಂದಾದಷ್ಟು ಚೆನ್ನಾಗಿ ಉತ್ತರಿಸುತ್ತಿದ್ದೆ. ಆದರೆ ಪ್ರತಿ ಸಲವೂ ಯಾವುದೋ ಒಂದು ಕಾರಣದಿಂದ ನನ್ನ ಆಯ್ಕೆ ಆಗುತ್ತಿರಲಿಲ್ಲ. ಕೆಲವೊಮ್ಮೆ ಅನುಭವ ಕಡಿಮೆ ಇದೆ ಎಂದು ಹೇಳುತ್ತಿದ್ದರು. ಇನ್ನೊಮ್ಮೆ ಬೇರೆ ಯಾರಿಗೋ ಕೆಲಸ ಸಿಗುತ್ತಿತ್ತು. ಹೀಗೆ ನಿಧಾನವಾಗಿ ನನ್ನಲ್ಲಿದ್ದ ನಿರೀಕ್ಷೆ ಕಡಿಮೆಯಾಗತೊಡಗಿತು. ಆದರೂ ಮನೆ ನಡೆಸಬೇಕಲ್ಲ. ಅದಕ್ಕಾಗಿ ಸಿಗುವ ಯಾವುದೇ ಸಣ್ಣ ಪುಟ್ಟ ಕೆಲಸವನ್ನು ನಾನು ಹಿಂಜರಿಯದೆ ಮಾಡುತ್ತಿದ್ದೆ. ಕೆಲವೊಮ್ಮೆ ಅಂಗಡಿಯಲ್ಲಿ ಲೆಕ್ಕಪತ್ರ ನೋಡುತ್ತಿದ್ದೆ. ಕೆಲವೊಮ್ಮೆ ಗೋದಾಮಿನಲ್ಲಿ ಕೆಲಸ ಮಾಡುತ್ತಿದ್ದೆ. ಮತ್ತೊಮ್ಮೆ ಯಾವುದಾದರೂ ಕಚೇರಿಯಲ್ಲಿ ಕೆಲವು ದಿನಗಳ ತಾತ್ಕಾಲಿಕ ಕೆಲಸ ಸಿಕ್ಕರೆ ಅದನ್ನು ಮಾಡುತ್ತಿದ್ದೆ. ಎಷ್ಟು ಹಣ ಸಿಗುತ್ತಿತ್ತೋ ಅದರಿಂದ ಮನೆಯ ಸಣ್ಣ ಪುಟ್ಟ ಖರ್ಚುಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೆ. ನಮ್ಮ ಕುಟುಂಬದಲ್ಲಿ ನನ್ನ ಅಮ್ಮ, ನನ್ನ ತಂಗಿ, ನನ್ನ ತಮ್ಮ ಇದ್ದರು. ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಾವು ಎಲ್ಲರೂ ಸೇರಿ ಹೇಗೋ ನಿಭಾಯಿಸುತ್ತಿದ್ದೆವು. ನನ್ನ ತಮ್ಮ ಓದಿನಲ್ಲಿ ಮೊದಲಿನಿಂದಲೂ ತುಂಬ ಚುರುಕಾಗಿದ್ದ. ಅವನ ಹೆಸರು ಸುಶಾಂತ್. ಅವನು ಕಷ್ಟಪಟ್ಟು ಓದಿ ಬ್ಯಾಂಕ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಪ್ರೊಬೇಷನರಿ ಆಫೀಸರ್ ಆಗಿ ಕೆಲಸ ಪಡೆದುಕೊಂಡನು. ಅವನಿಗೆ ಉತ್ತಮ ಸಂಬಳವೂ ಇದ್ದಿತು, ಶಾಶ್ವತ ಉದ್ಯೋಗವೂ ಇದ್ದಿತು. ಅದಕ್ಕಾಗಿ ಮನೆಯಲ್ಲಿ ಅವನಿಗೆ ತುಂಬ ಗೌರವ ಇದ್ದಿತು. ಅದಕ್ಕಾಗಿ ಅಮ್ಮ ಎಲ್ಲರ ಮುಂದೆ ಹೆಮ್ಮೆಯಿಂದ ನನ್ನ ಮಗ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದಾನೆ ಎಂದು ಹೇಳುತ್ತಿದ್ದರು. ನಿಧಾನವಾಗಿ ಅವನಿಗೆ ಮದುವೆ ಸಂಬಂಧಗಳು ಬರತೊಡಗಿದವು. ಸ್ವಲ್ಪ ಸಮಯದ ನಂತರ ಅವನ ಮದುವೆಯೂ ಆಯಿತು. ಅವನ ಹೆಂಡತಿಯ ಹೆಸರು ಸುಧಾ. ಅವಳು ಅದೇ ಬ್ಯಾಂಕಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದಳು. ಇಬ್ಬರಿಗೂ ಒಳ್ಳೆಯ ಉದ್ಯೋಗ, ಉತ್ತಮ ಸಂಬಳ ಇದ್ದಿತು. ಆದ್ದರಿಂದ ಮನೆಯಲ್ಲಿ ಅವರ ಪ್ರತಿಯೊಂದು ಮಾತಿಗೂ ತುಂಬ ಮಹತ್ವ ಕೊಡಲಾಗುತ್ತಿತ್ತು. ಅಮ್ಮ ಅವರ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯವನ್ನು ಗಮನಿಸುತ್ತಿದ್ದರು. ಅವರಿಗೆ ಏನಾದರೂ ಇಷ್ಟವಾದರೆ ತಕ್ಷಣವೇ ಖರೀದಿಸಿಕೊಡುತ್ತಿದ್ದರು. ಎಲ್ಲಿಯಾದರೂ ಸುತ್ತಾಡಲು ಹೋಗಬೇಕು ಎಂದರೆ ಅಮ್ಮನೇ ಸಂತೋಷದಿಂದ ಅವರನ್ನು ಕಳುಹಿಸುತ್ತಿದ್ದರು. ಇದೆಲ್ಲವನ್ನ ನೋಡಿ ನಾನು ಎಲ್ಲರೆದುರು ನಗುತ್ತಿದ್ದೆ. ಆದರೆ ಒಳಗೆ ತುಂಬ ನೋವಾಗುತ್ತಿತ್ತು. ಏಕೆಂದರೆ ನಾನು ಇದೇ ಮನೆಯ ಮಗನಲ್ಲವೇ. ನಾನು ಯಾವತ್ತೂ ಮನೆಯ ಜವಾಬ್ದಾರಿಯಿಂದ ಹಿಂದೆ ಸರಿದಿರಲಿಲ್ಲ. ನನ್ನಿಂದಾದಷ್ಟು ಸಹಾಯ ಮಾಡುತ್ತಿದ್ದೆ. ಆದರೆ ಒಬ್ಬ ದೊಡ್ಡ ಮಗನಿಗೆ ಸಿಗಬೇಕಾದ ಗೌರವ ಮಾತ್ರ ನನಗೆ ಎಂದಿಗೂ ಸಿಗಲಿಲ್ಲ. ಹಲವಾರು ಬಾರಿ ನಾನು ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತಿದ್ದೆ. ಆದರೆ ರಾಕೇಶ್, ಊಟ ಮಾಡಿದ್ದೀಯಾ? ಇಂದು ದಿನ ಹೇಗಿತ್ತು ಎಂದು ಕೇಳಲು ಯಾರಿಗೂ ಸಮಯ ಇರಲಿಲ್ಲ. ಆದರೆ ನನ್ನ ತಮ್ಮ ಕಚೇರಿಯಿಂದ ಸ್ವಲ್ಪ ಸುಸ್ತಾಗಿ ಬಂದರೂ ಸಾಕು, ಅಮ್ಮ ತಕ್ಷಣ ಅವನಿಗಾಗಿ ಚಹಾ ಮಾಡಿಕೊಡುತ್ತಿದ್ದರು. ಅವನಿಗೆ ಇಷ್ಟವಾದ ಅಡುಗೆ ಮಾಡುತ್ತಿದ್ದರು. ಮತ್ತೆ ಮತ್ತೆ ಮಗನೇ, ಆರೋಗ್ಯ ಸರಿಯಿದೆಯೇ ಎಂದು ಕೇಳುತ್ತಿದ್ದರು. ಸುಧಾ ಕೂಡ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಎಲ್ಲರ ಮೆಚ್ಚಿನವಳಾಗಿ ಬಿಟ್ಟಳು. ಏಕೆಂದರೆ ಅವಳಿಗೂ ಒಳ್ಳೆಯ ಉದ್ಯೋಗವಿದ್ದಿತು. ಅಮ್ಮ ಯಾವಾಗಲೂ ಅವಳನ್ನು ಹೊಗಳುತ್ತಾ, ಅದೃಷ್ಟವಂತರಿಗೆ ಮಾತ್ರ ಇಂಥ ಸೊಸೆ ಸಿಗುತ್ತಾಳೆ ಎಂದು ಹೇಳುತ್ತಿದ್ದರು. ನಾನು ಅವರ ಮಾತುಗಳನ್ನು ಸುಮ್ಮನೆ ಕೇಳುತ್ತಿರುತ್ತಿದ್ದೆ. ನನಗೆ ಸುಧಾ ಬಗ್ಗೆ ಯಾವುದೇ ದೂರು ಇರಲಿಲ್ಲ. ಏಕೆಂದರೆ ಅವಳು ಯಾವತ್ತೂ ನನ್ನೊಂದಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಲಿಲ್ಲ. ಆದರೆ ಈ ಮನೆಯಲ್ಲಿ ಮನುಷ್ಯನಿಗೆ ಗೌರವ ಸಿಗುವುದು ಅವನ ಪ್ರೀತಿ ಅಥವಾ ಪರಿಶ್ರಮದಿಂದ ಅಲ್ಲ, ಅವನು ಎಷ್ಟು ಹಣ ಸಂಪಾದಿಸುತ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಎಂಬ ಭಾವನೆ ಮಾತ್ರ ನನಗೆ ಆಗಾಗ ಬರುತ್ತಿತ್ತು. ಹಲವಾರು ಬಾರಿ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತು, ನಿಜವಾಗಿಯೂ ನನಗೆ ಯಾವುದೇ ಬೆಲೆ ಇಲ್ಲವೇ? ಕೇವಲ ನನಗೆ ಒಳ್ಳೆಯ ಉದ್ಯೋಗ ಇಲ್ಲ ಎನ್ನುವ ಕಾರಣಕ್ಕೆ ನಾನು ಈ ಮನೆಯಲ್ಲಿ ಗೌರವಕ್ಕೆ ಅರ್ಹನಲ್ಲವೇ ಎಂದು ಯೋಚಿಸುತ್ತಿದ್ದೆ. ಈ ಪ್ರಶ್ನೆಗಳು ಪ್ರತಿದಿನವೂ ನನ್ನ ಮನಸ್ಸನ್ನು ಒಳಗಿನಿಂದಲೇ ಒಡೆಯುತ್ತಿದ್ದವು. ಆದರೂ ನಾನು ಎಂದಿಗೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಪ್ರತಿ ಬೆಳಗ್ಗೆಯೂ ಹೊಸ ಭರವಸೆಯೊಂದಿಗೆ ಮನೆಯಿಂದ ಹೊರಡುತ್ತಿದ್ದೆ. ಬಹುಶಃ ಇಂದು ನನ್ನ ಅದೃಷ್ಟ ಬದಲಾಗಬಹುದು ಎಂಬ ಆಶಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾನು ಮತ್ತೊಮ್ಮೆ ಪ್ರಯತ್ನ ಆರಂಭಿಸುತ್ತಿದ್ದೆ. ದೇವರೇ, ಇಂದು ನನಗೂ ಒಂದು ಒಳ್ಳೆಯ ಕೆಲಸ ಸಿಗಲಿ. ಒಂದು ದಿನ ನನ್ನ ಅಮ್ಮ ಕೂಡ ನನ್ನ ತಮ್ಮನ ಬಗ್ಗೆ ಹೆಮ್ಮೆ ಪಡುವಂತೆ ನನ್ನ ಬಗ್ಗೆಯೂ ಹೆಮ್ಮೆ ಪಡಲಿ ಎಂದು ನಾನು ಪ್ರತಿದಿನ ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಿದ್ದೆ. ಒಂದು ದಿನ ನಾನು ಸಂದರ್ಶನಕ್ಕೆ ಹೋಗುತ್ತಿದ್ದೆ. ಆಗ ರಸ್ತೆಯ ಬದಿಯಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕುಳಿತಿರುವುದನ್ನು ನೋಡಿದೆ. ಅವರಿಗೆ ತುಂಬ ಉಸಿರಾಟದ ತೊಂದರೆ ಆಗುತ್ತಿತ್ತು. ನಾನು ಗಮನದಿಂದ ನೋಡಿದಾಗ ಅವರು ನಮ್ಮ ಬಡಾವಣೆಯಲ್ಲಿ ವಾಸಿಸುತ್ತಿದ್ದವರು ಎಂದು ಗುರುತಿಸಿದೆ. ಅವರ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದಿತು. ನನಗೆ ಬಾಲ್ಯದಿಂದಲೇ ಅವರ ಪರಿಚಯವಿತ್ತು. ಅವರು ತುಂಬ ಬಡವರಾಗಿದ್ದರು. ಮಕ್ಕಳ ಆಟಿಕೆಗಳಲ್ಲಿದ್ದ ಒಂದು ಚಿಕ್ಕ ಬುಟ್ಟಿಯನ್ನು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದರು. ಅವರ ಕುಟುಂಬದಲ್ಲಿ ಅವರಿಗೆ ಒಬ್ಬಳೇ ಮಗಳು ಇದ್ದಳು. ಅವಳ ಹೆಸರು ಶ್ರಾವಣಿ. ಆ ದಿನ ಬಹುಶಃ ವಿಪರೀತ ಬಿಸಿಲಿನ ಕಾರಣದಿಂದ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಅವರು ರಸ್ತೆಯ ಬದಿಯಲ್ಲಿ ಕುಳಿತು ತುಂಬ ಕಷ್ಟಪಟ್ಟು ಉಸಿರಾಡುತ್ತಿದ್ದರು.
ನಾನು ತಕ್ಷಣ ಅವರ ಬಳಿಗೆ ಹೋಗಿ ಗಾಬರಿಯಿಂದ ಕೇಳಿದೆ, ಅಜ್ಜಿ ಏನಾಯಿತು? ನೀವು ಚೆನ್ನಾಗಿದ್ದೀರಾ ಅಂತ. ಅವರು ಬಹಳ ಕಷ್ಟಪಟ್ಟು ನನ್ನ ಕಡೆ ನೋಡಿ ನಿಧಾನ ಧ್ವನಿಯಲ್ಲಿ, ಮಗನೇ ಏನೂ ಆಗಿಲ್ಲ, ತುಂಬ ದಾಹವಾಗಿದೆ, ಸ್ವಲ್ಪ ನೀರು ಸಿಕ್ಕರೆ ಬಹುಶಃ ನನಗೆ ಸ್ವಲ್ಪ ನೆಮ್ಮದಿ ಆಗಬಹುದು ಅಂತ ಹೇಳಿದರು. ನಾನು ಒಂದು ಕ್ಷಣವೂ ತಡ ಮಾಡದೆ ಹತ್ತಿರದ ಅಂಗಡಿಗೆ ಹೋಗಿ ನೀರಿನ ಬಾಟಲಿ ತೆಗೆದುಕೊಂಡೆ. ಆದರೆ ನಾನು ಹಿಂದಿರುಗಿ ಬಂದಾಗ ಅವರು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಬೆಚ್ಚಿಬಿದ್ದೆ. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿದ ಕ್ಷಣ ನನ್ನ ಪ್ರಾಣವೇ ಹೋದಂತಾಯಿತು. ನಾನು ಅವರನ್ನು ಎಬ್ಬಿಸಲು ತುಂಬ ಪ್ರಯತ್ನಿಸಿದೆ. ಅವರ ಹೆಸರನ್ನು ಕೂಗಿ ಕರೆದರೂ ಅವರು ಯಾವುದೇ ಉತ್ತರ ಕೊಡಲಿಲ್ಲ. ನಾನು ಅಲ್ಲಿದ್ದ ಜನರ ಬಳಿ ಸಹಾಯ ಕೇಳಿದೆ. ನಂತರ ಹೇಗೋ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಇಡೀ ದಾರಿಯಲ್ಲಿಯೂ ನಾನು ಅವರಿಗೆ, ಅಜ್ಜಿ ಧೈರ್ಯವಾಗಿರಿ, ಈಗ ವೈದ್ಯರು ನೋಡುತ್ತಾರೆ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತಲೇ ಇದ್ದೆ. ಆದರೆ ವಿಧಿಯ ತೀರ್ಮಾನ ಬೇರೆಯೇ ಆಗಿತ್ತು. ಆಸ್ಪತ್ರೆಗೆ ತಲುಪಿದ ತಕ್ಷಣ ವೈದ್ಯರು ಅವರನ್ನು ಪರೀಕ್ಷಿಸಿದರು. ನಂತರ ನನ್ನ ಬಳಿ ಬಂದು, ಕ್ಷಮಿಸಿ, ಈಗ ತುಂಬ ತಡವಾಗಿದೆ, ವಿಪರೀತ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಕುಳಿತಿದ್ದರಿಂದ ಇವರಿಗೆ ಹೃದಯಘಾತವಾಗಿದೆ, ಆಗಲೇ ಇವರ ಪ್ರಾಣ ಹೋಗಿದೆ ಎಂದು ಹೇಳಿದರು. ಅದನ್ನು ಕೇಳಿದ ಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಅಯ್ಯೋ, ನಾನು ಇನ್ನು ಕೆಲವು ನಿಮಿಷಗಳ ಮೊದಲೇ ಬಂದಿದ್ದರೆ ಬಹುಶಃ ಇವರನ್ನು ಉಳಿಸಬಹುದಿತ್ತೇನೋ ಎಂದು ನನ್ನ ಮೇಲೆಯೇ ನನಗೆ ಕೋಪ ಬಂದಿತು. ಆದರೆ ಈಗ ಏನು ಮಾಡುವಂತಿರಲಿಲ್ಲ. ಭಾರವಾದ ಮನಸ್ಸಿನಿಂದ ಅವರ ದೇಹವನ್ನು ಅವರ ಮನೆಗೆ ತೆಗೆದುಕೊಂಡು ಹೋದೆ. ಶ್ರಾವಣಿ ತನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡುತ್ತಿದ್ದಂತೆಯೇ ಜೋರಾಗಿ ಅಳತೊಡಗಿದಳು. ಅಮ್ಮ, ನನ್ನನ್ನು ಒಬ್ಬಳನ್ನಾಗಿ ಬಿಟ್ಟು ಹೇಗೆ ಹೋಗಿಬಿಟ್ಟೆ? ಈಗಷ್ಟೇ ನಿಮಗಾಗಿ ಅಡಿಗೆ ಮಾಡುತ್ತಿದ್ದೆ, ನೀವು ಬೇಗ ಬರುತ್ತೇನೆ ಎಂದು ಹೇಳಿ ಹೋಗಿದ್ದೀರಲ್ಲ. ಅಮ್ಮ ಎದ್ದೇಳಿ, ನೋಡಿ ನಾನು ಇಲ್ಲಿದ್ದೇನೆ, ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ. ಅವಳ ಆಕ್ರಂದನ ಕೇಳಿ ಇಡೀ ಬಡಾವಣೆಯ ಜನರು ಅಲ್ಲಿಗೆ ಸೇರಿದರು. ಸುತ್ತಮುತ್ತಲಿನ ಮಹಿಳೆಯರು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಅವಳ ಅಳು ಮಾತ್ರ ನಿಲ್ಲಲೇ ಇಲ್ಲ. ಅದೇ ದಿನ ಬಡಾವಣೆಯ ಜನರ ಸಹಾಯದಿಂದ ಅವಳ ತಾಯಿಯ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈಗ ಶ್ರಾವಣಿ ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ಅವಳಿಗೆ ಯಾವುದೇ ಸಂಬಂಧಿಕರಿರಲಿಲ್ಲ, ತನ್ನವರು ಎನ್ನುವರು ಯಾರೂ ಇರಲಿಲ್ಲ. ಪಕ್ಕದ ಮನೆಯ ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನ ಬಳಿ ಬಂದು, ಇನ್ನು ಮುಂದೆ ಅವಳಿಗೆ ಆಸರೆಯಾಗುವವರು ಯಾರೂ ಇಲ್ಲ ಎಂದು ಹೇಳಿದರು. ಅದನ್ನು ಕೇಳಿ ನನ್ನ ಹೃದಯ ತುಂಬ ಭಾರವಾಯಿತು. ನಾನು ಜೇಬಿನಲ್ಲಿ ಕೈ ಹಾಕಿ ನೋಡಿದಾಗ ನನ್ನ ಬಳಿ ಸ್ವಲ್ಪ ಹಣ ಮಾತ್ರ ಉಳಿದಿತ್ತು. ಆ ಹಣದಿಂದ ಸ್ವಲ್ಪ ದಿನಸಿ ಸಾಮಾನುಗಳನ್ನು ಖರೀದಿಸಿ ಅವಳ ಮನೆಗೆ ತೆಗೆದುಕೊಂಡು ಹೋದೆ. ನಾನು ಅವಳಿಗೆ, ನೀನು ಯಾವುದಕ್ಕೂ ಚಿಂತಿಸಬೇಡ, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದೆ. ಅವಳು ಕಣ್ಣೀರಿನಿಂದ ನನ್ನ ಕಡೆ ನೋಡಿ, ತುಂಬ ಧನ್ಯವಾದಗಳು, ಇಂದು ನೀವು ಬರದೇ ಇದ್ದಿದ್ದರೆ ನಾನು ಏನು ಮಾಡಬೇಕೆಂದು ಕೂಡ ನನಗೆ ಅರ್ಥವಾಗುತ್ತಿರಲಿಲ್ಲ ಎಂದು ಹೇಳಿದಳು. ಅವಳ ಕಣ್ಣುಗಳಲ್ಲಿ ನೋವಿತ್ತು, ಆದರೆ ಅವಳ ಮುಖದಲ್ಲಿ ಒಂದು ಮುಗ್ಧತೆ ಇದ್ದಿತು. ಅದು ನನ್ನ ಮನಸ್ಸನ್ನು ಆಳವಾಗಿ ಮುಟ್ಟಿತು. ನಂತರ ನಾನು ಮನೆಗೆ ಹಿಂತಿರುಗಿ ನಡೆದದ್ದನ್ನೆಲ್ಲ ಅಮ್ಮನಿಗೆ ಹೇಳಿದೆ. ಆದರೆ ಅಮ್ಮ ನನ್ನ ಮಾತು ಕೇಳದೆ ಕೂಡಲೇ, ನಿನಗೆ ನಿನ್ನ ಜೀವನದ ಬಗ್ಗೆ ಸ್ವಲ್ಪವಾದರೂ ಚಿಂತೆ ಇದೆಯಾ? ಇಂದು ನಿನಗೆ ಸಂದರ್ಶನ ಇತ್ತು, ಅದನ್ನು ಬಿಟ್ಟು ಬಂದಿದ್ದೀಯಾ? ಹೀಗೆ ಎಲ್ಲರ ಮೇಲೆಯೂ ಕರುಣೆ ತೋರಿಸುತ್ತಾ ಹೋದರೆ ಜೀವನದಲ್ಲಿ ಯಾವತ್ತೂ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಅಮ್ಮನ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ಆದರೂ ನಾನು ಏನು ಮಾತನಾಡದೆ ನನ್ನ ಕೋಣೆಗೆ ಹೋಗಿಬಿಟ್ಟೆ. ಆ ರಾತ್ರಿ ನನಗೆ ಸ್ವಲ್ಪ ನಿದ್ರೆ ಬರಲಿಲ್ಲ. ಮತ್ತೆ ಮತ್ತೆ ಶ್ರಾವಣಿಯ ದುಃಖಭರಿತ ಮುಖ ಮತ್ತು ಅವಳ ಕಣ್ಣೀರೇ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಮರುದಿನ ಬೆಳಗ್ಗೆ ನಾನು ಮತ್ತೆ ಅವಳ ಮನೆಗೆ ಹೋದೆ. ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದೆ. ಅವಳು ಸಣ್ಣದಾಗಿ ನಗುತ್ತಾ, ಹೌದು, ನಾನು ಚೆನ್ನಾಗಿದ್ದೇನೆ ಎಂದಳು. ನಂತರ ನಾವು ಬಹಳ ಹೊತ್ತು ಕುಳಿತು ಮಾತನಾಡುತ್ತಿದ್ದೆವು. ಆ ಸಮಯದಲ್ಲಿಯೇ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ, ನಾನು ಶ್ರಾವಣಿಯನ್ನೇ ಮದುವೆಯಾಗಬೇಕು ಅಂತ. ಅವಳ ಸೌಂದರ್ಯಕ್ಕಿಂತಲೂ ಅವಳ ಸರಳ ಮತ್ತು ನಿರ್ಮಲವಾದ ಮನಸ್ಸೇ ನನಗೆ ತುಂಬ ಇಷ್ಟವಾಗಿತ್ತು. ಅವಳು ತುಂಬ ಮುಗ್ಧಳಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಲೋಭವಿರಲಿಲ್ಲ. ನಾನು ಮನೆಗೆ ಹೋಗಿ ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿದೆ, ನನಗೆ ಶ್ರಾವಣಿ ಇಷ್ಟವಾಗಿದ್ದಾಳೆ, ನಾನು ಅವಳನ್ನೇ ಮದುವೆಯಾಗಲು ಬಯಸುತ್ತೇನೆ. ಅವಳು ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದಾಳೆ, ನಾನು ಅವಳ ಜೊತೆ ನಿಂತರೆ ಅವಳ ಜೀವನವು ಸರಿಯಾಗುತ್ತದೆ ಅಂತ. ನನ್ನ ಮಾತು ಕೇಳಿದ ಕೂಡಲೇ ಅಮ್ಮನ ಕೋಪ ಮಿತಿ ಮೀರಿತು. ಆಗ ಅವರು, ನಿನಗೆ ಹುಚ್ಚು ಹಿಡಿದಿದೆಯಾ? ಇಷ್ಟು ಬಡ ಹುಡುಗಿಯನ್ನು ಈ ಮನೆಯ ಸೊಸೆಯನ್ನಾಗಿ ಮಾಡಬೇಕಾ? ಅದು ಎಂದಿಗೂ ಆಗುವುದಿಲ್ಲ. ನಿನ್ನ ತಮ್ಮನ ಹೆಂಡತಿಯನ್ನು ನೋಡು, ಎಷ್ಟು ವಿದ್ಯಾವಂತಳು, ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾಳೆ. ನಿನಗೂ ನಾನು ಒಳ್ಳೆಯ ಮನೆಯ ಹುಡುಗಿಯನ್ನು ಹುಡುಕಿಕೊಡುತ್ತೇನೆ. ನಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡಬೇಕೆಂದುಕೊಂಡಿದ್ದೀಯಾ ಅಂತ ಹೇಳಿದರು. ನಾನು ಅಮ್ಮನಿಗೆ ತುಂಬ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾ, ಮನುಷ್ಯನ ಮೌಲ್ಯ ಹಣದಿಂದ ಅಲ್ಲ, ಅವನ ಸಂಸ್ಕಾರದಿಂದ ಗೊತ್ತಾಗುತ್ತದೆ ಎಂದು ಹೇಳಿದೆ. ಆದರೆ ಅಮ್ಮ ನನ್ನ ಒಂದೇ ಒಂದು ಮಾತನ್ನು ಕೇಳಲಿಲ್ಲ. ಕೊನೆಗೆ ನಾನು ಒಂದು ತೀರ್ಮಾನಕ್ಕೆ ಬಂದೆ, ಶ್ರಾವಣಿಯನ್ನು ನ್ಯಾಯಾಲಯದಲ್ಲಿಯೇ ಮದುವೆಯಾಗಬೇಕು ಅಂತ. ನಾನು ಅವಳ ಬಳಿ ಹೋಗಿ ನನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿದೆ. ಮೊದಲಿಗೆ ಅವಳು ತುಂಬ ಗಾಬರಿಯಾದಳು. ನಂತರ ಅವಳು, ನಿಮ್ಮ ಮನೆಯವರು ಈ ಮದುವೆಯನ್ನು ಎಂದಿಗೂ ಒಪ್ಪುವುದಿಲ್ಲ, ನನ್ನ ಕಾರಣದಿಂದ ನಿಮ್ಮ ಮನೆಯಲ್ಲಿ ಜಗಳ ಆಗುವುದು ನನಗೆ ಇಷ್ಟವಿಲ್ಲ ಅಂತ ಹೇಳಿದಳು. ನಾನು ಅವಳ ಕೈ ಹಿಡಿದು,
ನೀನು ನನ್ನ ಬಗ್ಗೆ ಚಿಂತಿಸಬೇಡ, ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಮೊದಲು ನಾವು ಮದುವೆಯಾಗೋಣ, ನಂತರ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದೆ. ನನ್ನ ಮಾತು ಕೇಳಿದ ಅವಳು ಸ್ವಲ್ಪ ಹೊತ್ತು ಯೋಚಿಸಿದಳು. ಕೊನೆಗೆ ಮದುವೆಗೆ ಒಪ್ಪಿಗೆ ನೀಡಿದಳು. ನಂತರ ನಾನು ಅವಳನ್ನು ಕರೆದುಕೊಂಡು ನ್ಯಾಯಾಲಯಕ್ಕೆ ಹೋದೆ. ಅಲ್ಲಿ ನನ್ನ ಇಬ್ಬರು ಅತ್ಯುತ್ತಮ ಸ್ನೇಹಿತರನ್ನು ಕರೆಸಿಕೊಂಡೆ. ಅವರು ನಮ್ಮ ಮದುವೆಗೆ ಸಾಕ್ಷಿಗಳಾಗಿದ್ದರು. ನಾವು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದೆವು. ಅಧಿಕಾರಿಗಳು ನಮ್ಮಿಬ್ಬರನ್ನು ಪ್ರತ್ಯೇಕವಾಗಿ ಕೇಳಿದರು. ನೀವು ಇಬ್ಬರು ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಸ್ವಂತ ಇಚ್ಛೆಯಿಂದ ಈ ಮದುವೆ ಆಗುತ್ತಿದ್ದೀರಾ ಅಂತ. ನಾವಿಬ್ಬರು ಹೌದು ಎಂದು ಉತ್ತರಿಸಿದೆವು. ನಂತರ ನಾವು ರಿಜಿಸ್ಟರ್ನಲ್ಲಿ ಸಹಿ ಹಾಕಿದೆವು. ನನ್ನ ಇಬ್ಬರು ಸ್ನೇಹಿತರು ಸಾಕ್ಷಿಗಳಾಗಿ ಸಹಿ ಹಾಕಿದರು. ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ನಮ್ಮ ನ್ಯಾಯಾಲಯದ ಮದುವೆ ನೆರವೇರಿತು. ಆ ಕ್ಷಣದಲ್ಲಿ ಶ್ರಾವಣಿ ಮೃದುವಾಗಿ ನಗುತ್ತಾ ನನ್ನ ಕೈ ಹಿಡಿದಳು. ಮೊದಲ ಬಾರಿಗೆ ಅವಳ ಕಣ್ಣುಗಳಲ್ಲಿ ಸಂತೋಷ ಕಾಣಿಸುತ್ತಿತ್ತು. ಆದರೆ ನಮ್ಮಿಬ್ಬರಿಗೂ ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇದೆ ಎಂಬುದು ಗೊತ್ತಿತ್ತು. ಈಗ ಮನೆಗೆ ಹೋಗಿ ಮನೆಯವರಿಗೆ ನಡೆದಿದ್ದನ್ನೆಲ್ಲ ಹೇಳಬೇಕಾಗಿತ್ತು. ಇಡೀ ದಾರಿಯಲ್ಲಿಯೂ ಶ್ರಾವಣಿ ಮತ್ತೆ ಮತ್ತೆ ನನ್ನನ್ನು ಕೇಳುತ್ತಿದ್ದಳು, ನಿಮ್ಮ ಅಮ್ಮ ನನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳದೇ ಇದ್ದರೆ ಅಂತ. ನಾನು ಅವಳಿಗೆ ಧೈರ್ಯ ತುಂಬುತ್ತಾ, ಏನೇ ಆದರೂ ನಾನು ನಿನ್ನ ಕೈ ಬಿಡುವುದಿಲ್ಲ, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಅಂತ ಹೇಳಿದೆ. ನಂತರ ನಾವು ಇಬ್ಬರು ಮನೆಗೆ ತಲುಪಿದೆವು. ಇಡೀ ದಾರಿಯಲ್ಲಿಯೂ ಶ್ರಾವಣಿ ಮೌನವಾಗಿದ್ದಳು. ಅವಳ ಮುಖದಲ್ಲಿ ಸಂತೋಷವೂ ಇದ್ದಿತು, ಭಯವೂ ಇದ್ದಿತು. ಏಕೆಂದರೆ ಈಗ ನಮ್ಮ ಮದುವೆಯ ದೊಡ್ಡ ಪರೀಕ್ಷೆ ಆರಂಭವಾಗಲಿತ್ತು. ಮನೆಯ ಬಾಗಿಲಿಗೆ ಬಂದ ಕೂಡಲೇ ನಾನು ಆಳವಾಗಿ ಉಸಿರೆಳೆದು ಡೋರ್ಬೆಲ್ ಒತ್ತಿದೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನೆಯ ಕೆಲಸದಾಕೆ ಬಾಗಿಲು ತೆರೆದಳು. ಮೊದಲು ನನ್ನನ್ನು ನೋಡಿದಳು, ನಂತರ ಶ್ರಾವಣಿಯನ್ನು ನೋಡಿದಳು. ಅವಳ ದೃಷ್ಟಿ ಶ್ರಾವಣಿಯ ಹಣೆಯಲ್ಲಿದ್ದ ಕುಂಕುಮ ಮತ್ತು ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರದ ಮೇಲೆ ಬಿದ್ದ ತಕ್ಷಣ ಅವಳು ಒಂದು ಕ್ಷಣ ಬೆಚ್ಚಿಬಿದ್ದಳು. ಆದರೆ ಏನು ಮಾತನಾಡದೆ ಪಕ್ಕಕ್ಕೆ ಸರಿದು ನಮಗೆ ಒಳಗೆ ಬರಲು ಅವಕಾಶ ಕೊಟ್ಟಳು. ನಾವಿಬ್ಬರು ನಿಧಾನವಾಗಿ ಹಾಲ್ ಕಡೆ ನಡೆದೆವು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಜೋರಾಗಿ ಕೂಗಿದೆ, ಅಮ್ಮ, ಅಪ್ಪ, ಎಲ್ಲರೂ ಸ್ವಲ್ಪ ಹಾಲಿಗೆ ಬನ್ನಿ, ನಿಮ್ಮೆಲ್ಲರ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕಿದೆ ಅಂತ. ನನ್ನ ಧ್ವನಿ ಕೇಳಿ ಮನೆಯವರೆಲ್ಲ ತಮ್ಮ ತಮ್ಮ ಕೋಣೆಗಳಿಂದ ಹೊರಬಂದರು. ಅಮ್ಮ ಸೋಫಾದ ಮೇಲೆ ಕುಳಿತರು. ಅಪ್ಪ ಕೂಡ ಅಲ್ಲೇ ಬಂದು ನಿಂತರು. ನನ್ನ ತಮ್ಮನೂ ಅಲ್ಲೇ ನಿಂತು ನಮ್ಮನ್ನು ನೋಡತೊಡಗಿದ. ಎಲ್ಲರ ದೃಷ್ಟಿಯು ಮತ್ತೆ ಮತ್ತೆ ಶ್ರಾವಣಿಯ ಮೇಲೆಯೇ ಹೋಗುತ್ತಿತ್ತು. ಏಕೆಂದರೆ ಅವಳು ಯಾರು ಎಂಬುದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ನಾನು ಧೈರ್ಯ ಮಾಡಿಕೊಂಡು, ಅಮ್ಮ, ಇಂದು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ನಾನು ಶ್ರಾವಣಿಯನ್ನು ಮದುವೆಯಾಗಿದ್ದೇನೆ ಅಂತ ಹೇಳಿದೆ. ನನ್ನ ಮಾತು ಕೇಳಿದ ತಕ್ಷಣ ಇಡೀ ಹಾಲ್ನಲ್ಲಿ ಯಾರೋ ಸಮಯವನ್ನೇ ನಿಲ್ಲಿಸಿದಂತೆ ಮೌನ ಆವರಿಸಿತು. ಕೆಲವು ಕ್ಷಣಗಳವರೆಗೆ ಯಾರ ಬಾಯಿಂದಲೂ ಒಂದು ಮಾತು ಹೊರಬರಲಿಲ್ಲ. ನಂತರ ಅಮ್ಮ ಕೋಪದಿಂದ ಎದ್ದು ವೇಗವಾಗಿ ನನ್ನ ಬಳಿಗೆ ಬಂದು, ನಿನಗೆ ಇಷ್ಟು ಧೈರ್ಯ ಬಂದಿದೆಯಾ? ನಮ್ಮ ಮಾತಿಗೆ ವಿರುದ್ಧವಾಗಿ ಮದುವೆಯಾಗಿದ್ದೀಯಾ? ಈ ಹುಡುಗಿ ನಿನ್ನ ಮೇಲೆ ಯಾವ ಮಂತ್ರ ಮಾಡಿದ್ದಾಳೋ ಏನೋ? ನಿನಗೆ ನಿನ್ನ ತಂದೆ ತಾಯಿಯ ಗೌರವವೂ ಕಾಣಿಸಲಿಲ್ಲವೇ? ಇಷ್ಟು ವರ್ಷ ನಾವು ನಿನ್ನನ್ನು ಸಾಕಿ ಬೆಳೆಸಿದ್ದು ಇದಕ್ಕೇನಾ? ಕೊನೆಗೆ ನಮಗೆ ಇದೇ ದಿನವನ್ನು ತೋರಿಸಿದ್ದೀಯಾ ಅಂತ ಹೇಳಿದರು. ನಾನು ಸುಮ್ಮನೆ ಅವರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದೆ. ಅಷ್ಟರಲ್ಲಿ ಕಾವ್ಯ ಕೂಡ ಅಲ್ಲಿಗೆ ಬಂದು ವ್ಯಂಗ್ಯವಾದ ಧ್ವನಿಯಲ್ಲಿ, ರಾಕೇಶ್ ಅಣ್ಣ, ಇದು ಏನು ಮಾಡಿದ್ದೀಯಾ? ಈ ಬಡ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದಿದ್ದೀಯಾ? ನಮ್ಮ ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆಯ ಬಗ್ಗೆ ಸ್ವಲ್ಪ ಯೋಚಿಸಲಿಲ್ಲವೇ? ಇಂಥ ಹುಡುಗಿ ನಮ್ಮಂತಹ ಕುಟುಂಬದಲ್ಲಿ ಹೇಗೆ ಬದುಕುತ್ತಾಳೆ? ದೊಡ್ಡ ಮನೆಯ ಸಂಪ್ರದಾಯ ನಡವಳಿಕೆಗಳೇ ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ಜನ ಏನು ಹೇಳುತ್ತಾರೆ? ಇಷ್ಟು ದೊಡ್ಡ ಮನೆಗೆ ಇಂಥ ಸೊಸೆ ಬಂದಿದ್ದಾಳೆ ಅಂತ ಮಾತನಾಡೋದಿಲ್ಲವೇ ಅಂತ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ಶ್ರಾವಣಿಯ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೂ ಅವಳು ಒಂದು ಮಾತನ್ನು ಮಾತನಾಡಲಿಲ್ಲ. ಆಗ ನನ್ನ ತಮ್ಮ ನಗುತ್ತಾ, ಅಣ್ಣ, ಮೊದಲು ನಿನ್ನ ಖರ್ಚನ್ನಾದರೂ ನೀನೇ ನೋಡಿಕೊ. ಇಷ್ಟು ದಿನ ಮನೆಯವರ ಹಣದಲ್ಲಿಯೇ ಬದುಕುತ್ತಿದ್ದೀಯಲ್ಲ, ಅದರ ಮೇಲೂ ಇನ್ನೊಬ್ಬರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿದ್ದೀಯಾ. ಈಗ ಇವಳ ಜವಾಬ್ದಾರಿಯನ್ನು ಅಮ್ಮ ಅಪ್ಪನೇ ನೋಡಿಕೊಳ್ಳಬೇಕಾ ಅಂತ ಹೇಳಿದ. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬ ನೋವಾಯಿತು. ಆದರೂ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡು ಶಾಂತ ಧ್ವನಿಯಲ್ಲಿ, ನನಗೆ ಇನ್ನೂ ಒಳ್ಳೆಯ ಕೆಲಸ ಸಿಕ್ಕಿಲ್ಲ ಎಂಬುದು ನನಗೆ ಗೊತ್ತಿದೆ. ಆದರೆ ನಾನು ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದೇನೆ. ನನಗೆ ನಂಬಿಕೆ ಇದೆ, ಬಹಳ ಬೇಗ ನನಗೆ ಒಳ್ಳೆಯ ಕೆಲಸ ಸಿಗುತ್ತದೆ. ನಾನು ಯಾರ ಮೇಲೆಯೂ ಹೊರೆಯಾಗಿರಲು ಬಯಸುವುದಿಲ್ಲ. ನಮಗೆ ಕೆಲವೇ ದಿನಗಳ ಸಹಾಯ ಬೇಕು. ನಂತರ ನಾನು ಬೇರೆ ಮನೆ ಮಾಡಿಕೊಂಡು ಬದುಕುತ್ತೇನೆ ಅಂತ ಹೇಳಿ ಮತ್ತೆ ನಾನು ಅಮ್ಮನ ಕಡೆ ನೋಡುತ್ತಾ, ಅಮ್ಮ, ನಾನು ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ ಮಾಡುತ್ತೇನೆ. ನಮಗೆ ಇರಲು ಮನೆಯಲ್ಲಿರುವ ಯಾವುದಾದರೂ ಒಂದು ಚಿಕ್ಕ ಕೋಣೆಯನ್ನು ಕೊಡಿ. ನನಗೆ ಕೆಲಸ ಸಿಗುವವರೆಗೂ ನಾವು ಅಲ್ಲೇ ಇರುತ್ತೇವೆ. ನಂತರ ನಿಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿದೆ. ಅಮ್ಮ ಸ್ವಲ್ಪ ಹೊತ್ತು ನನ್ನನ್ನೇ ಕೋಪದಿಂದ ನೋಡುತ್ತಿದ್ದರು. ನಂತರ ಅವರು ಕೋಪದಿಂದ, ಸರಿ, ನಿನಗೆ ಈ ಹುಡುಗಿಯ ಜೊತೆ ಇರಬೇಕೆಂದರೆ ಇರು. ಆದರೆ ಈ ಮನೆಯಲ್ಲಿ ನಿನಗೆ ಈಗ ಯಾವುದೇ ಗೌರವ ಉಳಿದಿಲ್ಲ. ಸ್ಟೋರ್ ರೂಮ್ ಪಕ್ಕದಲ್ಲಿ ಚಿಕ್ಕ ಕೋಣೆ ಇದೆ, ನೀವಿಬ್ಬರೂ ಅಲ್ಲೇ ಹೋಗಿ ಇರಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಮನೆಯಿಂದ ಏನನ್ನು ನಿರೀಕ್ಷಿಸಬೇಡ ಅಂತ ಹೇಳಿದರು. ಅವರ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ಆದರೂ ಕನಿಷ್ಠ ತಲೆ ಮೆರೆಸಿಕೊಳ್ಳಲು ಒಂದು ಜಾಗ ಸಿಕ್ಕಿತಲ್ಲ ಎಂಬ ಸಮಾಧಾನವಿದ್ದಿತು. ನಾನು ಶ್ರಾವಣಿ ಕಡೆ ನೋಡಿ ಧೈರ್ಯದಿಂದ, ಬಾ, ನಾವು ಅಲ್ಲೇ ಇರುತ್ತೇವೆ ಅಂತ ಹೇಳಿದೆ.
ನಾವಿಬ್ಬರು ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಆ ಚಿಕ್ಕ ಕೋಣೆಯ ಕಡೆ ನಡೆದೆವು. ಕೋಣೆಯ ಬಾಗಿಲು ತೆರೆದಾಗ ಒಳಗೆ ಧೂಳು ತುಂಬಿಕೊಂಡಿತ್ತು. ಹಳೆಯದಾದ ಮುರಿದ ಒಂದು ಬೆಡ್ ಇದ್ದಿತು. ಒಂದು ಮೂಲೆಯಲ್ಲಿ ಹಳೆಯ ಅಲ್ಮಾರಿ ಇದ್ದಿತು. ಮೇಲಿದ್ದ ಫ್ಯಾನ್ ಕೂಡ ತುಂಬ ನಿಧಾನವಾಗಿ ತಿರುಗುತ್ತಿತ್ತು. ಕೋಣೆಗೆ ಸರಿಯಾಗಿ ಬೆಳಕು ಬರುತ್ತಿರಲಿಲ್ಲ. ಆದರೂ ನಾನು ನಗುತ್ತಾ ಶ್ರಾವಣಿಗೆ, ಪರವಾಗಿಲ್ಲ, ಇಂದು ಈ ಚಿಕ್ಕ ಕೋಣೆಯಲ್ಲಿ ಇದ್ದೇವೆ, ಆದರೆ ಒಂದು ದಿನ ನಮಗೂ ನಮ್ಮದೇ ಆದ ದೊಡ್ಡ ಮನೆ ಇರುತ್ತದೆ ಅಂತ ಹೇಳಿದೆ. ಶ್ರಾವಣಿ ನನ್ನ ಕಡೆ ನೋಡಿದಳು, ಆದರೆ ಅವಳ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ಅವಳು ಸುಮ್ಮನೆ ಹೋಗಿ ಹಾಸಿಗೆಯ ಮೇಲೆ ಕುಳಿತು ಅಳತೊಡಗಿದಳು. ನಾನು ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದು, ನನ್ನನ್ನು ಕ್ಷಮಿಸು, ಮದುವೆಯಾದ ಮೇಲೆ ನಿನಗೆ ಸಂತೋಷ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ, ಆದರೆ ಮೊದಲ ದಿನವೇ ನೀನು ಇಷ್ಟೆಲ್ಲ ಕಷ್ಟ ಅನುಭವಿಸಬೇಕಾಯಿತು ಅಂತ ಹೇಳಿದೆ. ಅವಳು ಅಳುತ್ತಲೇ, ಇಲ್ಲ, ಹಾಗೆ ಹೇಳಬೇಡಿ, ನನಗೆ ದೊಡ್ಡ ಮನೆ ಅಥವಾ ದುಬಾರಿ ವಸ್ತುಗಳ ಅಗತ್ಯವಿಲ್ಲ, ನನಗೆ ಬೇಕಾಗಿರೋದು ನಿಮ್ಮ ಜೊತೆ ಮಾತ್ರ ಅಂತ ಹೇಳಿದಳು. ಸ್ವಲ್ಪ ಕ್ಷಣ ಮೌನವಾಗಿದ್ದ ಅವಳು ಮತ್ತೆ, ಆದರೆ ನನ್ನಿಂದಾಗಿ ನಿಮ್ಮ ಅಮ್ಮ ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂಬುದೇ ನನಗೆ ತುಂಬ ದುಃಖವಾಗಿದೆ ಅಂತ ಹೇಳಿದಳು. ನಾನು ಅವಳ ಕಣ್ಣೀರನ್ನು ಒರೆಸಿ, ನೀನು ಎಂದಿಗೂ ನಿನ್ನನ್ನೇ ತಪ್ಪಿತಸ್ಥಳೆಂದು ಭಾವಿಸಬೇಡ, ನಡೆದಿದ್ದೆಲ್ಲ ನನ್ನ ನಿರ್ಧಾರ. ನನ್ನ ಈ ನಿರ್ಧಾರದ ಬಗ್ಗೆ ನಾನು ಯಾವತ್ತೂ ಪಶ್ಚಾತ್ತಾಪ ಪಡುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿನ್ನನ್ನು ಸಂತೋಷವಾಗಿರಿಸುತ್ತೇನೆ. ಅದಕ್ಕಾಗಿ ಎಷ್ಟೇ ಕಷ್ಟಪಡಬೇಕಾದರೂ ನಾನು ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದೆ. ನಂತರ ನಾನು ಅಡುಗೆ ಮನೆಯಿಂದ ಅವಳಿಗೆ ನೀರು ತಂದುಕೊಟ್ಟೆ. ಅವಳು ನೀರು ಕುಡಿದಳು, ಆದರೆ ಅವಳ ಕಣ್ಣುಗಳು ಇನ್ನೂ ಕೆಂಪಾಗಿಯೇ ಇದ್ದವು. ನಾನು ಅವಳಿಗೆ ಸಮಾಧಾನ ಹೇಳುತ್ತಾ, ಇಂದು ನಮಗೆ ಅವಮಾನ ಮಾಡುತ್ತಿರುವವರೇ ಒಂದು ದಿನ ನಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ನಾವು ಧೈರ್ಯ ಮಾತ್ರ ಕಳೆದುಕೊಳ್ಳಬಾರದು ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವಳು ನಿಧಾನವಾಗಿ ತಲೆ ಆಡಿಸಿದಳು. ನಂತರ ನಾವಿಬ್ಬರು ಸೇರಿ ಆ ಚಿಕ್ಕ ಕೋಣೆಯನ್ನು ಸ್ವಚ್ಛಗೊಳಿಸಲು ಆರಂಭಿಸಿದೆವು. ನಾನು ಗುಡಿಸಿದೆ, ಅವಳು ಹಳೆಯ ಸಾಮಾನುಗಳನ್ನು ಒಂದು ಕಡೆ ಜೋಡಿಸಿದಳು. ಹೀಗೆ ಸೇರಿ ಆ ಕೋಣೆಯನ್ನು ವಾಸಕ್ಕೆ ಯೋಗ್ಯವಾಗುವಂತೆ ಮಾಡಿಕೊಂಡೆವು. ಆ ಸಮಯದಲ್ಲಿ ನಮ್ಮ ಬಳಿ ಹೆಚ್ಚು ಸಾಮಾನುಗಳು ಇರಲಿಲ್ಲ. ಒಂದು ಚಿಕ್ಕ ಬ್ಯಾಗ್ ಮತ್ತು ಕೆಲವು ಬಟ್ಟೆಗಳು ಮಾತ್ರ ಇದ್ದವು. ಆದರೂ ಆ ಕೋಣೆಯನ್ನೇ ನಮ್ಮ ಮನೆ ಎಂದು ಒಪ್ಪಿಕೊಂಡೆವು. ಸಂಜೆಯಾಗುತ್ತಿದ್ದಂತೆ ಮನೆಯ ಕೆಲಸದಾಕೆ ಸುಮ್ಮನೆ ನಮ್ಮ ಕೋಣೆಗೆ ಬಂದು, ಅಣ್ಣ, ನಿಮ್ಮಿಬ್ಬರಿಗಾಗಿ ಸ್ವಲ್ಪ ಊಟ ತಂದಿದ್ದೇನೆ. ಇಂದಿನಿಂದ ನಿಮ್ಮ ಊಟವನ್ನು ಪ್ರತ್ಯೇಕವಾಗಿ ಮಾಡಬೇಕು ಎಂದು ಅಮ್ಮವರು ಹೇಳಿದ್ದಾರೆ. ಆದರೆ ನಿಮ್ಮಿಬ್ಬರ ಮೇಲೂ ನನಗೆ ಕರುಣೆ ಬಂದಿತ್ತು, ಅದಕ್ಕಾಗಿಯೇ ಈ ಊಟವನ್ನು ತಂದಿದ್ದೇನೆ ಅಂತ ಹೇಳಿದಳು. ಅವಳ ಮಾತು ಕೇಳಿ ನಾನು ಧನ್ಯವಾದ ಹೇಳಿ ಊಟವನ್ನು ಒಳಗೆ ತೆಗೆದುಕೊಂಡೆ. ಆ ಊಟ ತುಂಬ ಸರಳವಾಗಿತ್ತು, ಆದರೆ ಆ ಸಮಯದಲ್ಲಿ ಅದು ನಮಗೆ ದೊಡ್ಡ ಔತಣಕ್ಕಿಂತ ಕಡಿಮೆ ಇರಲಿಲ್ಲ. ನಾನು ಮತ್ತು ಶ್ರಾವಣಿ ಒಂದೇ ತಟ್ಟೆಯಲ್ಲಿ ಕೂತು ಊಟ ಮಾಡಿದೆವು. ಊಟ ಮಾಡುತ್ತಿರುವಾಗ ಶ್ರಾವಣಿ ಮತ್ತೆ ಮತ್ತೆ ನನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದೆ. ಆಗ ನಾನು ನಗುತ್ತಾ, ಏನಾಯಿತು ಅಂತ ಕೇಳಿದೆ. ಅವಳು ಸಣ್ಣದಾಗಿ ನಗುತ್ತಾ, ಮೊದಲ ಬಾರಿಗೆ ಯಾರೋ ನನ್ನನ್ನು ಇಷ್ಟೊಂದು ಆತ್ಮೀಯವಾಗಿ ತಮ್ಮವಳಂತೆ ಒಪ್ಪಿಕೊಂಡಿದ್ದಾರೆ. ನನ್ನ ಬಳಿ ನಿಮಗೆ ಕೊಡುವುದಕ್ಕೆ ಏನೂ ಇಲ್ಲ, ಆದರೂ ನೀವು ನನಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಜೀವನದಲ್ಲಿ ಸ್ಥಾನ ಕೊಟ್ಟಿದ್ದೀರಿ ಅಂತ ಹೇಳಿದಳು. ಅವಳ ಮಾತು ಕೇಳಿ ನಾನು, ನನಗೆ ಪ್ರತಿಯಾಗಿ ಏನು ಬೇಡ, ಒಂದು ಮಾತು ಮಾತ್ರ ಕೊಡು, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನನ್ನ ಕೈಯನ್ನು ಎಂದಿಗೂ ಬಿಡಬೇಡ ಅಂತ ಹೇಳಿದೆ. ಅವಳು ತಕ್ಷಣ ತನ್ನ ಕೈಯನ್ನು ನನ್ನ ಕೈ ಮೇಲೆ ಇಟ್ಟು, ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಅಂತ ಹೇಳಿದಳು. ಆ ರಾತ್ರಿ ನಾವು ಯಾವುದೇ ದೂರು ಇಲ್ಲದೆ ಅದೇ ಚಿಕ್ಕ ಕೋಣೆಯಲ್ಲಿ ಮಲಗಿದೆವು. ಆದರೆ ನಮ್ಮಿಬ್ಬರ ಮನಸ್ಸಿನಲ್ಲಿಯೂ ಒಂದೇ ಕನಸು ಇದ್ದಿತು. ಒಂದು ದಿನ ನಾವು ಕಷ್ಟಪಟ್ಟು ದುಡಿದು ನಮ್ಮ ಅದೃಷ್ಟವನ್ನು ಬದಲಾಯಿಸಬೇಕು. ಇಂದು ನಮ್ಮನ್ನು ಅವಮಾನ ಮಾಡುತ್ತಿರುವ ಇದೇ ಮನೆಯಲ್ಲಿ ಒಂದು ದಿನ ನಮ್ಮದೇ ಆದ ಗೌರವ ಮತ್ತು ಗುರುತನ್ನು ಸಂಪಾದಿಸಿ ಎಲ್ಲರಿಗೂ ತೋರಿಸಬೇಕು ಎಂದು ನಾವು ನಿರ್ಧರಿಸಿದೆವು. ಆದರೆ ನಿಧಾನವಾಗಿ ಮನೆಯ ವಾತಾವರಣ ಇನ್ನೂ ಹದಗೆಡತೊಡಗಿತು. ಅಮ್ಮ ಮತ್ತು ಕಾವ್ಯ ಇಬ್ಬರ ಮನಸ್ಸಿನಲ್ಲಿಯೂ ಶ್ರಾವಣಿ ಬಗ್ಗೆ ಮೊದಲಿನಿಂದಲೇ ದ್ವೇಷ ತುಂಬಿಕೊಂಡಿತು. ಆದ್ದರಿಂದ ಒಂದು ದಿನ ಅವರು ಸೇರಿ ಹೊಸ ಸಂಚು ರೂಪಿಸಿದರು. ಮಧ್ಯಾಹ್ನದ ಸಮಯ, ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಆಗ ಕಾವ್ಯ ಅಮ್ಮನಿಗೆ ಕಿವಿ ತುಂಬುತ್ತಾ, ಅಮ್ಮ, ಒಂದು ಮಾತು ಹೇಳಲೆ, ನಾವು ಪ್ರತಿ ತಿಂಗಳು ಕೆಲಸದಾಕೆಗೆ ಏಕೆ ಅನಗತ್ಯವಾಗಿ ಇಷ್ಟು ಹಣ ಕೊಡಬೇಕು? ನಮ್ಮ ಮನೆಯಲ್ಲಿ ಈಗಾಗಲೇ ಉಚಿತವಾಗಿ ಕೆಲಸ ಮಾಡುವವಳು ಇದ್ದಾಳಲ್ಲ. ಶ್ರಾವಣಿ ದಿನವಿಡೀ ಏನು ಮಾಡುತ್ತಾಳೆ? ಅವಳು ಹಳ್ಳಿಯಿಂದ ಬಂದಿದ್ದಾಳೆ. ಮನೆ ಕೆಲಸಗಳು ಅವಳಿಗೆ ಚೆನ್ನಾಗಿ ಬರುತ್ತವೆ. ಮನೆಯ ಎಲ್ಲ ಕೆಲಸಗಳನ್ನು ಅವಳಿಂದ ಮಾಡಿಸಿಬಿಡಿ, ನಮ್ಮ ಹಣವೂ ಉಳಿಯುತ್ತದೆ. ಜೊತೆಗೆ ದೊಡ್ಡ ಮನೆಯಲ್ಲಿ ಹೇಗೆ ಇರಬೇಕು ಅನ್ನುವುದು ಅವಳಿಗೆ ಗೊತ್ತಾಗುತ್ತದೆ ಅಂತ ಹೇಳಿದಳು. ಅಮ್ಮನಿಗೆ ಮೊದಲಿನಿಂದಲೇ ಶ್ರಾವಣಿ ಅಂದರೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವರು ಒಂದು ಕ್ಷಣವೂ ಯೋಚಿಸದೆ ಕಾವ್ಯಳ ಮಾತನ್ನು ಒಪ್ಪಿಕೊಂಡರು. ಮರುದಿನವೇ ಕೆಲಸದ ಆಕೆಯನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಮನೆಯ ಎಲ್ಲ ಕೆಲಸಗಳನ್ನು ಶ್ರಾವಣಿಯ ಮೇಲೆಯೇ ಹಾಕಲಾಯಿತು. ಈ ವಿಷಯ ನನಗೆ ಏನೂ ಗೊತ್ತಿರಲಿಲ್ಲ, ಏಕೆಂದರೆ ನಾನು ಪ್ರತಿದಿನ ಬೆಳಗ್ಗೆ ಕೆಲಸ ಹುಡುಕಲು ಮನೆಯಿಂದ ಹೊರಡುತ್ತಿದ್ದೆ ಮತ್ತು ಸಂಜೆ ಮಾತ್ರ ಮನೆಗೆ ಬರುತ್ತಿದ್ದೆ. ನಾನು ಇಲ್ಲದಿರುವ ಸಮಯದಲ್ಲಿ ಪಾಪ ಶ್ರಾವಣಿ ತುಂಬ ಕಷ್ಟ ಅನುಭವಿಸುತ್ತಿದ್ದಳು. ಅವಳು ಪ್ರತಿದಿನ ಎಲ್ಲರಿಗಿಂತ ಮೊದಲು ಎದ್ದೇಳುತ್ತಿದ್ದಳು. ಇಡೀ ಮನೆಯನ್ನು ಗುಡಿಸಿ ಒರೆಸುತ್ತಿದ್ದಳು. ನಂತರ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಉಪಹಾರ ತಯಾರಿಸುತ್ತಿದ್ದಳು. ಅದರ ನಂತರ ಪಾತ್ರೆ ತೊಳೆಯುತ್ತಿದ್ದಳು.
ಬಟ್ಟೆ ಒಗೆಯುತ್ತಿದ್ದಳು, ಅಡಿಗೆ ಮಾಡುತ್ತಿದ್ದಳು, ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಹೀಗೆ ದಿನವಿಡೀ ಒಂದು ನಿಮಿಷವೂ ವಿಶ್ರಾಂತಿ ಪಡೆಯದೆ ಕೆಲಸ ಮಾಡುತ್ತಲೇ ಇರುತ್ತಿದ್ದಳು. ಆದರೆ ಅವಳ ಪರಿಶ್ರಮವನ್ನು ಹೊಗಳುವುದು ದೂರದ ಮಾತು. ಸಣ್ಣ ವಿಷಯಕ್ಕೂ ಅವಳನ್ನು ಬೈಯುತ್ತಿದ್ದರು. ಅಡಿಗೆಯಲ್ಲಿ ಉಪ್ಪು ಸ್ವಲ್ಪ ಕಡಿಮೆಯಾದರೂ ಬೈಗುಳ, ಚಹಾ ಸ್ವಲ್ಪ ತಣ್ಣಗಾದರೂ ಬೈಗುಳ. ಯಾವುದೇ ಕೆಲಸದಲ್ಲಿ 5 ನಿಮಿಷ ತಡವಾದರೂ ಎಲ್ಲರೂ ಸೇರಿ ಅವಳನ್ನು ಅವಮಾನಿಸುತ್ತಿದ್ದರು. ಆದರೆ ಶ್ರಾವಣಿ ಯಾರೊಂದಿಗೂ ಜಗಳ ಮಾಡುತ್ತಿರಲಿಲ್ಲ. ಅವಳು ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಏಕೆಂದರೆ ಅವಳು ಏನಾದರೂ ಮಾತನಾಡಿದರೆ ನನ್ನ ಮತ್ತು ಮನೆಯವರ ನಡುವೆ ಜಗಳವಾಗಬಹುದೆಂಬ ಭಯ ಅವಳಿಗಿತ್ತು. ಸಂಜೆ ನಾನು ಮನೆಗೆ ಹಿಂತಿರುಗಿದಾಗ ಅವಳು ಯಾವಾಗಲೂ ನಗುತ್ತಾ, ಎಲ್ಲವೂ ಚೆನ್ನಾಗಿದೆ, ನೀವು ಯಾವುದಕ್ಕೂ ಚಿಂತಿಸಬೇಡಿ ಎಂದು ಮಾತ್ರ ಹೇಳುತ್ತಿದ್ದಳು. ನಾನು ಕೂಡ ಅವಳ ಮಾತುಗಳನ್ನು ನಂಬುತ್ತಿದ್ದೆ. ಏಕೆಂದರೆ ಅವಳು ತನ್ನ ಮೇಲೆ ನಡೆಯುತ್ತಿದ್ದ ಹಿಂಸೆಯ ಬಗ್ಗೆ ನನಗೆ ಒಂದೇ ಒಂದು ಮಾತನ್ನು ಹೇಳಲಿಲ್ಲ. ಕೆಲವು ದಿನಗಳ ನಂತರ ನನ್ನ ಕಷ್ಟಕ್ಕೆ ಫಲ ಸಿಕ್ಕಿತ್ತು. ಒಂದು ದಿನ ನಾನು ತುಂಬ ಸಂತೋಷದಿಂದ ಮನೆಗೆ ಹಿಂತಿರುಗಿದೆ. ನನ್ನ ಮುಖದಲ್ಲಿ ದೊಡ್ಡ ನಗು ಇದ್ದಿತು. ಮನೆಯ ಒಳಗೆ ಬಂದ ತಕ್ಷಣ ಸಂತೋಷದಿಂದ ಜೋರಾಗಿ ಕರೆದೆ, ಅಮ್ಮ, ಅಪ್ಪ, ಎಲ್ಲರೂ ಸ್ವಲ್ಪ ಇಲ್ಲಿ ಬನ್ನಿ, ನಿಮಗೆ ಒಂದು ಒಳ್ಳೆಯ ಸುದ್ದಿ ಹೇಳಬೇಕು ಅಂತ. ನನ್ನ ಧ್ವನಿ ಕೇಳಿ ಎಲ್ಲರೂ ಹಾಲ್ಗೆ ಬಂದರು. ನಾನು ನಗುತ್ತಾ, ನನಗೆ ಒಂದು ಚಿಕ್ಕ ಖಾಸಗಿ ಕಂಪನಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೆಲಸ ಸಿಕ್ಕಿದೆ. ಕಂಪನಿ ದೊಡ್ಡದಿಲ್ಲ, ಆದರೆ ಕೆಲಸ ಚೆನ್ನಾಗಿದೆ. ನನಗೆ ತಿಂಗಳಿಗೆ 20,000 ರೂಪಾಯಿ ಸಂಬಳ ಸಿಗುತ್ತದೆ ಅಂತ ಹೇಳಿದೆ. ಈ ಸುದ್ದಿ ಕೇಳಿ ಮನೆಯವರೆಲ್ಲ ಸಂತೋಷ ಪಡುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಶ್ರಾವಣಿಯನ್ನು ಬಿಟ್ಟು ಉಳಿದ ಯಾರ ಮುಖದಲ್ಲಿಯೂ ಸಂತೋಷ ಕಾಣಿಸಲಿಲ್ಲ. ಆಗ ಅಮ್ಮ ಕೇವಲ, ಸರಿ, ಕೆಲಸ ಸಿಕ್ಕರೆ ಅದು ಯಾವ ದೊಡ್ಡ ಸಾಧನೆ ಮಾಡಿದ ಹಾಗಾಯಿತು ಎಂದರು. ನನ್ನ ತಮ್ಮ ಸಣ್ಣದಾಗಿ ನಗುತ್ತಾ ಬೇರೆ ಕಡೆ ನೋಡಿದ. ಕಾವ್ಯ ಕೂಡ ಯಾವುದೇ ವಿಶೇಷ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಶ್ರಾವಣಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅವಳೇ ಮೊದಲು ನನಗೆ ಅಭಿನಂದನೆ ಹೇಳಿ, ನನಗೆ ಗೊತ್ತಿತ್ತು ನಿಮಗೆ ಖಂಡಿತ ಕೆಲಸ ಸಿಗುತ್ತದೆ ಎಂದಳು. ಆ ಸಮಯದಲ್ಲಿ ಅವಳ ನಗುವನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕಿತು. ಅದರ ನಂತರ ನನ್ನ ಹೊಸ ಜೀವನ ಆರಂಭವಾಯಿತು. ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಕಚೇರಿಗೆ ಹೋಗುತ್ತಿದ್ದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದೆ. ಈಗ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ನಾನು ಮನೆ ಬಿಟ್ಟು ಹೋದ ನಂತರ ಶ್ರಾವಣಿಯ ಜೊತೆ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿತ್ತು ಎಂಬುದು ನನಗೆ ಸ್ವಲ್ಪವೂ ಗೊತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ಎಂದಿನಂತೆ ನಾನು ಕಚೇರಿಗೆ ಹೋದೆ. ಅದೇ ದಿನ ಕಾವ್ಯಾಳಿಗೂ ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಅವಳು ತನ್ನ ಕೆಲವು ದುಬಾರಿ ಬಟ್ಟೆಗಳನ್ನು ಶ್ರಾವಣಿಯ ಮುಂದೆ ಎಸೆದು, ಕೇಳು, ಇವುಗಳನ್ನು ಚೆನ್ನಾಗಿ ಇಸ್ತ್ರಿ ಮಾಡು, ಒಂದೇ ಒಂದು ಮಡಚು ಉಳಿದರೆ ಒಳ್ಳೆಯದಾಗುವುದಿಲ್ಲ ಎಂದು ಹೇಳಿದಳು. ಆ ದಿನ ಶ್ರಾವಣಿಯ ಆರೋಗ್ಯ ಮೊದಲಿನಿಂದಲೇ ಸರಿಯಾಗಿರಲಿಲ್ಲ. ಅವಳಿಗೆ ಸ್ವಲ್ಪ ಜ್ವರ ಇದ್ದಿತ್ತು, ಮತ್ತೆ ಮತ್ತೆ ತಲೆ ಸುತ್ತುತ್ತಿತ್ತು. ಆದರೂ ಅವಳು ಏನು ಹೇಳಲಿಲ್ಲ. ಏಕೆಂದರೆ ಅವಳು ನಿರಾಕರಿಸಿದರೆ ಎಲ್ಲರೂ ಸೇರಿ ಇನ್ನೂ ಹೆಚ್ಚು ಅವಮಾನ ಮಾಡುತ್ತಾರೆ ಎಂಬುದು ಅವಳಿಗೆ ಗೊತ್ತಿತ್ತು. ಅವಳು ನಿಧಾನವಾಗಿ ಬಟ್ಟೆಗಳಿಗೆ ಇಸ್ತ್ರಿ ಮಾಡಲು ಆರಂಭಿಸಿದಳು. ಅಷ್ಟರಲ್ಲಿ ಅಮ್ಮ ಜೋರಾಗಿ ಕರೆದರು, ಶ್ರಾವಣಿ, ಸ್ವಲ್ಪ ಇಲ್ಲಿ ಬಾ ಅಂತ. ಅವಳು ಬೇಗನೆ ಇಸ್ತ್ರಿಯನ್ನು ನೇರವಾಗಿ ಇಟ್ಟು ಓಡುತ್ತಾ ಅಮ್ಮನ ಬಳಿಗೆ ಹೋದಳು. ಅಮ್ಮ ಅವಳನ್ನು ಅಡುಗೆ ಮನೆಯಿಂದ ಕೆಲವು ವಸ್ತುಗಳನ್ನು ತರಲು ಕಳುಹಿಸಿದರು. ಅವಳು ಬೇಗನೆ ಆ ಕೆಲಸ ಮುಗಿಸಿ ಹಿಂತಿರುಗಿ ಬಂದಾಗ ಇಸ್ತ್ರಿಯನ್ನು ಹೆಚ್ಚು ಹೊತ್ತು ಒಂದೇ ಜಾಗದಲ್ಲಿ ಇಟ್ಟಿದ್ದರಿಂದ ಕಾವ್ಯಾಳ ದುಬಾರಿ ಉಡುಗೆ ಸ್ವಲ್ಪ ಸುಟ್ಟು ಹೋಗಿರುವುದನ್ನು ಕಂಡಳು. ಅದನ್ನು ನೋಡಿದ ತಕ್ಷಣ ಅವಳ ಮುಖದ ಬಣ್ಣವೇ ಬದಲಾಯಿತು. ಅಷ್ಟರಲ್ಲಿ ಕಾವ್ಯ ಕೂಡ ಅಲ್ಲಿಗೆ ಬಂದಳು. ಸುಟ್ಟಿರುವ ಉಡುಪನ್ನು ನೋಡಿದ ಕೂಡಲೇ ಅವಳ ಕೋಪ ಮಿತಿ ಮೀರಿತು. ಯಾವುದನ್ನು ಕೇಳದೆ ಅವಳು ಶ್ರಾವಣಿಯ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದಳು. ಶ್ರಾವಣಿ ತತ್ತರಿಸಿ ಕೆಳಗೆ ಬೀಳುವ ಹಂತಕ್ಕೆ ಬಂದಳು. ಆದರೂ ಕಾವ್ಯಳ ಕೋಪ ತಣ್ಣಗಾಗಲಿಲ್ಲ. ಅವಳು ಕೋಪದಿಂದ ಬಿಸಿ ಇಸ್ತ್ರಿಯನ್ನು ಎತ್ತಿಕೊಂಡು ಶ್ರಾವಣಿಯ ಕೈ ಹಿಡಿದು ಅವಳ ಕೈ ಮೇಲೆಯೇ ಇಟ್ಟಳು. ಬಿಸಿ ಇಸ್ತ್ರಿ ತಾಗಿದ ಕೂಡಲೇ ಶ್ರಾವಣಿ ನೋವಿನಿಂದ ಜೋರಾಗಿ ಕಿರುಚಿದಳು. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹೊರಗತೊಡಗಿತು. ಅವಳ ಕೈ ತಕ್ಷಣವೇ ತೀವ್ರವಾಗಿ ಸುಟ್ಟು ಹೋಯಿತು. ಅವಳು ನೋವಿನಿಂದ ನಡುಗತೊಡಗಿದಳು. ಆದರೆ ಅಲ್ಲಿದ್ದ ಯಾರ ಮನಸ್ಸು ಕರಗಲಿಲ್ಲ. ಅಷ್ಟರಲ್ಲಿ ಗದ್ದಲ ಕೇಳಿ ಅಮ್ಮ ಕೂಡ ಅಲ್ಲಿಗೆ ಬಂದರು. ಶ್ರಾವಣಿಗೆ ಈಗ ಅಮ್ಮ ತನ್ನನ್ನು ರಕ್ಷಿಸುತ್ತಾರೆ ಎಂದು ಅನಿಸಿತು. ಆದರೆ ನಡೆದಿದ್ದು ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಅಮ್ಮ ಕಾವ್ಯಾಳನ್ನು ಬೈಯುವ ಬದಲು ಅವಳ ಬೆನ್ನು ತಟ್ಟುತ್ತಾ, ಶಭಾಷ್ ಮಗಳೇ, ತುಂಬ ಸರಿಯಾಗಿ ಮಾಡಿದ್ದೀಯಾ. ಇವತ್ತೇ ಇವಳಿಗೆ ಪಾಠ ಕಲಿಸದಿದ್ದರೆ ನಾಳೆ ನಮ್ಮ ತಲೆ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾಳೆ. ಇಂಥ ಹುಡುಗಿಯರಿಗೆ ಅವರ ಸ್ಥಾನ ಯಾವುದು ಎಂದು ನೆನಪಿಸಬೇಕು ಎಂದರು. ಅಮ್ಮನ ಈ ಮಾತುಗಳನ್ನು ಕೇಳಿ ಶ್ರಾವಣಿಯ ಮನಸ್ಸು ಸಂಪೂರ್ಣವಾಗಿ ಒಡೆದು ಹೋಯಿತು. ಅವಳು ತನ್ನ ಸುಟ್ಟ ಕೈಯನ್ನು ಮರೆ ಮಾಡಿಕೊಂಡು ತಲೆ ತಗ್ಗಿಸಿಕೊಂಡೇ ಮೌನವಾಗಿ ನಿಂತಳು. ಏಕೆಂದರೆ ತಾನು ಎಷ್ಟೇ ತನ್ನ ಪರವಾಗಿ ಮಾತನಾಡಲು ಪ್ರಯತ್ನಿಸಿದರೂ ಈ ಮನೆಯಲ್ಲಿ ತನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ಹೀಗಾಗಿ ಅವಳು ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡಳು. ತನ್ನ ಮೇಲೆ ನಡೆಯುತ್ತಿದ್ದ ಈ ಎಲ್ಲ ಹಿಂಸೆಯ ಬಗ್ಗೆ ಅವಳು ನನಗೆ ಎಂದಿಗೂ ಹೇಳಲಿಲ್ಲ. ಏಕೆಂದರೆ ತನ್ನ ಕಾರಣದಿಂದ ಮನೆಯೊಳಗೆ ಮತ್ತಷ್ಟು ಜಗಳಗಳು ಆಗಬಾರದು ಎಂಬುದೇ ಅವಳ ಆಶಯವಾಗಿತ್ತು. ನಾನು ಎಂದಿನಂತೆ ಸಂಜೆ ಕಚೇರಿಯಿಂದ ಮನೆಗೆ ಬಂದೆ. ಯಾವಾಗಲೂ ಮಾಡುವಂತೆ ಅವಳು ನಗುತ್ತಾ ನನ್ನ ಬಳಿಗೆ ಬಂದಳು. ನನ್ನ ಕೈಯಿಂದ ಬ್ಯಾಗ್ ತೆಗೆದುಕೊಂಡು ನನಗೆ ಕುಡಿಯಲು ನೀರು ತಂದುಕೊಟ್ಟಳು. ನಂತರ ಅಡುಗೆ ಮನೆಯಿಂದ ಊಟ ತೆಗೆದುಕೊಂಡು ನನ್ನ ಮುಂದೆ ಬಡಿಸಿದಳು. ಅವಳ ಮುಖದಲ್ಲಿ ಎಂದಿನಂತೆ ನಗು ಇದ್ದಿತು. ಆದರೆ ಆ ನಗುವಿನ ಹಿಂದೆ ಮರೆಮಾಚಿದ್ದ ನೋವನ್ನು ಆ ದಿನ ನಾನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೆ.
ಅವಳು ನನ್ನ ಪಕ್ಕದಲ್ಲಿ ಕುಳಿತು, ಇಂದು ಆಫೀಸ್ನಲ್ಲಿ ನಿಮ್ಮ ದಿನ ಹೇಗಿತ್ತು? ಎಲ್ಲವೂ ಚೆನ್ನಾಗಿತ್ತೆ ಅಂತ ಕೇಳಿದಳು. ನಾನು ನಗುತ್ತಾ, ಹೌದು, ಎಲ್ಲವೂ ಚೆನ್ನಾಗಿತ್ತು ಎಂದು ಹೇಳಿದೆ. ಅಷ್ಟರಲ್ಲಿ ನನ್ನ ದೃಷ್ಟಿ ಅವಳ ಕೈ ಮೇಲೆ ಬಿದ್ದಿತು. ಅವಳ ಕೈ ತುಂಬ ಸುಟ್ಟು ಹೋಗಿತ್ತು. ಅದರ ಮೇಲೆ ದೊಡ್ಡ ಕೆಂಪು ಗಾಯದ ಗುರುತು ಇತ್ತು. ಅದನ್ನು ನೋಡಿದ ತಕ್ಷಣ ನಾನು ಗಾಬರಿಯಾದೆ. ನಾನು ಕೂಡಲೇ ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದು, ಶ್ರಾವಣಿ, ನಿನ್ನ ಕೈಗೆ ಏನಾಯಿತು? ಇಷ್ಟು ಭಯಂಕರವಾಗಿ ಹೇಗೆ ಸುಟ್ಟಿದೆ ಅಂತ ಕೇಳಿದೆ. ಅವಳು ಒಂದು ಕ್ಷಣ ನನ್ನ ಕಡೆ ನೋಡಿದಳು. ನಂತರ ತಲೆ ತಗ್ಗಿಸಿಕೊಂಡು ನಗಲು ಪ್ರಯತ್ನಿಸುತ್ತಾ, ಏನೂ ಆಗಿಲ್ಲ ರೀ, ಅಡುಗೆ ಮಾಡುವಾಗ ತಪ್ಪಾಗಿ ಬಿಸಿ ಪಾತ್ರೆ ಕೈಗೆ ತಗುಲಿತು, ಅದಕ್ಕೆ ಹೀಗಾಗಿದೆ ಅಂತ ಹೇಳಿದಳು. ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದೆ. ಅವಳು ನನಗೆ ಸುಳ್ಳು ಹೇಳುತ್ತಿದ್ದಾಳೆ ಎಂಬುದು ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ಆಗ ನಾನು, ಶ್ರಾವಣಿ, ಅಡುಗೆ ಮಾಡುವಾಗ ಕೈ ಹೀಗೆ ಸುಡುವುದಿಲ್ಲ, ಸುಟ್ಟಿದ್ದರೂ ಈ ಗಾಯಕ್ಕೆ ಔಷಧಿ ಏಕೆ ಹಚ್ಚಿಲ್ಲ ಅಂತ ಕೇಳಿದೆ. ಅವಳು ಮತ್ತೆ ಅದೇ ಉತ್ತರ ಕೊಟ್ಟಳು, ಏನೂ ಆಗಿಲ್ಲ, ನೀವು ಚಿಂತಿಸಬೇಡಿ, ನಾನು ಚೆನ್ನಾಗಿದ್ದೇನೆ ಅಂತ. ಆದರೆ ನನ್ನ ಮನಸ್ಸು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅವಳು ನನ್ನಿಂದ ಏನನ್ನೋ ಮರೆಮಾಚುತ್ತಿದ್ದಾಳೆ ಎಂಬ ಅನುಮಾನ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಯಿತು. ನಾನು ತಕ್ಷಣ ಫ್ರಿಡ್ಜ್ನ ಬಳಿಗೆ ಹೋಗಿ ಐಸ್ ತೆಗೆದುಕೊಂಡು ಬಂದು ಅವಳ ಕೈಗೆ ನಿಧಾನವಾಗಿ ಇಡತೊಡಗಿದೆ. ನೋವಿನಿಂದ ಅವಳು ಸ್ವಲ್ಪ ನಡುಗಿದಳು, ಆದರೂ ನಗಲು ಪ್ರಯತ್ನಿಸುತ್ತಲೇ ಇದ್ದಳು. ನಾನು ಅವಳ ಕೈಗೆ ಔಷಧಿ ಹಚ್ಚಿ, ನಿನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊ, ದಿನವಿಡೀ ಕೆಲಸ ಮಾಡುತ್ತೀಯ, ನಿನಗೆ ಏನಾದರೂ ಆದರೆ ನನಗೆ ತುಂಬ ನೋವಾಗುತ್ತದೆ ಎಂದು ಹೇಳಿದೆ. ಅವಳು ನನ್ನ ಕಡೆ ನೋಡಿ, ನನಗೆ ಏನೂ ಆಗುವುದಿಲ್ಲ, ನೀವು ಮಾತ್ರ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ನಿಮಗೆ ಈಗಷ್ಟೇ ಕೆಲಸ ಸಿಕ್ಕಿದೆ, ಮನಸ್ಸಿಟ್ಟು ಕೆಲಸ ಮಾಡಿ ಎಂದಳು. ಅವಳ ಮಾತು ಕೇಳಿ ನಾನು ಮೌನವಾಗಿದ್ದೆ. ಆದರೆ ಅವಳು ನನಗೆ ಸತ್ಯ ಹೇಳುತ್ತಿಲ್ಲ ಎಂಬ ಅನುಮಾನ ನನ್ನ ಮನಸ್ಸಿನಿಂದ ಹೋಗಲೇ ಇಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. ನಾನು ಪ್ರತಿದಿನ ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬರುತ್ತಿದ್ದೆ. ಶ್ರಾವಣಿ ಎಂದಿನಂತೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ತಾನು ಅನುಭವಿಸುತ್ತಿದ್ದ ನೋವಿನ ಬಗ್ಗೆ ನನಗೆ ಯಾವತ್ತೂ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಸಂಜೆ ನಾನು ಆಫೀಸ್ನಿಂದ ಸ್ವಲ್ಪ ತಡವಾಗಿ ಮನೆಗೆ ಬಂದೆ. ಒಳಗೆ ಬಂದ ತಕ್ಷಣ ಹಾಲ್ನಲ್ಲಿ ಎಲ್ಲರೂ ಕುಳಿತಿರುವುದನ್ನು ನೋಡಿದೆ. ಅಮ್ಮ ಸೋಫಾದ ಮೇಲೆ ಕುಳಿತಿದ್ದರು. ಕಾವ್ಯ ಮತ್ತು ನನ್ನ ತಮ್ಮ ಸುಶಾಂತ್ ಕೂಡ ಈಗಷ್ಟೇ ಹೊರಗಿನಿಂದ ಮನೆಗೆ ಬಂದಿದ್ದರು. ಅಮ್ಮ ಅವರನ್ನು ನೋಡಿ ಪ್ರೀತಿಯಿಂದ, ಅಯ್ಯೋ ನನ್ನ ಮಕ್ಕಳೇ, ಬಂದಿರಾ? ತುಂಬ ಸುಸ್ತಾಗಿರುತ್ತೀರಲ್ಲ, ಬನ್ನಿ ಕುಳಿತುಕೊಳ್ಳಿ, ಈಗಲೇ ಶ್ರಾವಣಿಗೆ ಹೇಳಿ ನಿಮಗಾಗಿ ಬಿಸಿ ಬಿಸಿ ಊಟ ಬಡಿಸುತ್ತೇನೆ, ದಿನವಿಡೀ ಎಷ್ಟು ಕಷ್ಟಪಡುತ್ತೀರಲ್ಲ ಅಂತ ಹೇಳಿದರು. ಅವರ ಧ್ವನಿಯಲ್ಲಿ ತುಂಬ ಪ್ರೀತಿ ಇದ್ದಿತು. ನಾನು ಕೆಲ ಕ್ಷಣ ಅವರನ್ನು ನೋಡುತ್ತಲೇ ನಿಂತಿದ್ದೆ. ಏಕೆಂದರೆ ಇದೇ ಅಮ್ಮ ಶ್ರಾವಣಿಯೊಂದಿಗೆ ಯಾವಾಗಲೂ ಮನೆಯ ಕೆಲಸದವಳಂತೆ ವರ್ತಿಸುತ್ತಿದ್ದರು. ಅಷ್ಟರಲ್ಲಿ ನನ್ನ ಗಮನ ಸುಶಾಂತನ ಕೈಯಲ್ಲಿದ್ದ ದೊಡ್ಡ ಸಿಹಿ ತಿಂಡಿಯ ಡಬ್ಬಿಯ ಮೇಲೆ ಬಿದ್ದಿತು. ಅಮ್ಮ ನಗುತ್ತಾ, ಏನಪ್ಪ ಈ ಸಿಹಿ, ಯಾವ ಸಂತೋಷಕ್ಕೆ ಅಂತ ಕೇಳಿದರು. ಆಗ ಸುಶಾಂತ್ ಸಂತೋಷದಿಂದ, ಅಮ್ಮ, ಮೊದಲು ಎಲ್ಲರ ಬಾಯಿಗೂ ಸಿಹಿ ಹಾಕಿ, ನಂತರ ಹೇಳುತ್ತೇನೆ ಅಂತ ಹೇಳಿದ. ಅಮ್ಮ ನಗುತ್ತಾ ಅವನ ಬಾಯಿಗೆ ಒಂದು ಸಿಹಿ ತಿಂಡಿಯ ತುಂಡು ಹಾಕಿದರು. ಆಗ ಅವನು ಹೆಮ್ಮೆಯಿಂದ, ಅಮ್ಮ, ಇಂದು ನನಗೆ ಬಡ್ತಿ ಸಿಕ್ಕಿದೆ, ಈಗ ನಾನು ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಆಗಿದ್ದೇನೆ, ನನ್ನ ತಿಂಗಳ ಸಂಬಳ ಈಗ 80,000 ರೂಪಾಯಿ ಆಗಿದೆ ಅಂತ ಹೇಳಿದ. ಈ ಸುದ್ದಿ ಕೇಳಿದ ತಕ್ಷಣ ಅಮ್ಮ ಸಂತೋಷದಿಂದ ಎದ್ದು ಅವನನ್ನು ಅಪ್ಪಿಕೊಂಡರು. ಅವರು ಹೆಮ್ಮೆಯಿಂದ, ನನಗೆ ಮೊದಲೇ ಗೊತ್ತಿತ್ತು, ನನ್ನ ಮಗ ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು ಅಂತ ಹೇಳಿದರು. ಅಪ್ಪನ ಮುಖದಲ್ಲಿಯೂ ಸಂತೋಷದ ನಗು ಮೂಡಿತು. ಕಾವ್ಯಾಳಿಗೆ ಸಂತೋಷವೇ ತಡೆಯಲಾಗಲಿಲ್ಲ. ಅವಳು ಹೆಮ್ಮೆಯಿಂದ, ನೋಡಿದಿರಲ್ಲ ಅಮ್ಮ, ನಾನು ಮೊದಲೇ ಹೇಳಿದ್ದೆ, ಸುಶಾಂತ್ ತುಂಬ ಬೇಗ ದೊಡ್ಡ ಹುದ್ದೆಗೆ ಇರುತ್ತಾನೆ ಎಂದು ಅಂತ ಹೇಳಿದಳು. ಇಡೀ ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಿತು. ಅಷ್ಟರಲ್ಲಿ ಅಮ್ಮ ಜೋರಾಗಿ ಕರೆದರು, ಶ್ರಾವಣಿ ಎಲ್ಲಿದ್ದೀಯಾ? ಬೇಗ ಹೊರಗೆ ಬಾ, ಎಲ್ಲರಿಗೂ ಸಿಹಿ ತಿಂಡಿ ತಂದುಕೊಡು ಅಂತ. ಶ್ರಾವಣಿ ಅಡುಗೆ ಮನೆಯಿಂದ ಬೇಗನೆ ಹೊರಬಂದಳು. ಅವಳ ಕೈ ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಆದರೂ ಏನು ಹೇಳದೆ ಎಲ್ಲರಿಗೂ ಸಿಹಿ ತಿಂಡಿ ಹಂಚಲು ಆರಂಭಿಸಿದಳು. ಆದರೆ ಒಬ್ಬರೂ ಕೂಡ, ನೀನು ಹೇಗಿದ್ದೀಯಾ, ದಿನವಿಡೀ ಏನಾದರೂ ಊಟ ಮಾಡಿದ್ದೀಯಾ ಎಂದು ಕೇಳಲಿಲ್ಲ. ಎಲ್ಲರೂ ಸುಶಾಂತನ ಯಶಸ್ಸಿನ ಸಂಭ್ರಮದಲ್ಲೇ ಮುಳುಗಿದ್ದರು. ಅಷ್ಟರಲ್ಲಿ ಸುಶಾಂತ್ ಸಂತೋಷದಿಂದ, ಅಮ್ಮ, ಇಂದು ಮನೆಯಲ್ಲಿ ಪಾರ್ಟಿ ಮಾಡೋಣ, ನನ್ನ ಎಲ್ಲ ಸ್ನೇಹಿತರು ಬರುತ್ತಾರೆ, ಆಫೀಸ್ನವರು ಬರುತ್ತಾರೆ, ಇಂದು ಅದ್ಧೂರಿಯಾಗಿ ಸಂಭ್ರಮಿಸೋಣ ಅಂತ ಹೇಳಿದ. ಅದಕ್ಕೆ ಅಮ್ಮ ತಕ್ಷಣ, ಖಂಡಿತ ಮಾಡೋಣ ಮಗನೇ, ಇಂದು ಇಡೀ ಮನೆಯಲ್ಲಿ ಹಬ್ಬದ ವಾತಾವರಣ ಇರಬೇಕು ಅಂತ ಹೇಳಿ ನಂತರ ಅವರು ಶ್ರಾವಣಿಯ ಕಡೆ ತಿರುಗಿ, ಕೇಳಿದೆಯಲ್ಲ, ಇಂದು ರಾತ್ರಿಯ ಅಡುಗೆಯನ್ನು ನೀನೇ ಒಬ್ಬಳೇ ಮಾಡಬೇಕು, ಯಾವುದೇ ಕೊರತೆ ಇರಬಾರದು, ತರತರದ ತರಕಾರಿಗಳು, ಸಿಹಿ ತಿಂಡಿಗಳು, ಸ್ನ್ಯಾಕ್ಸ್ ಎಲ್ಲವೂ ಸಿದ್ಧವಾಗಿರಬೇಕು, ಯಾವುದಾದರೂ ಒಂದು ಕೊರತೆ ಕಂಡು ಬಂದರೆ ಒಳ್ಳೆಯದಾಗುವುದಿಲ್ಲ ಎಂದು ಹೇಳಿದರು. ಶ್ರಾವಣಿ ಸುಮ್ಮನೆ ತಲೆ ಆಡಿಸಿ ಸರಿ ಎಂದು ಹೇಳಿ ಮತ್ತು ಮತ್ತೆ ಅಡುಗೆ ಮನೆಗೆ ಹೋದಳು. ನಾನು ಇದೆಲ್ಲವನ್ನ ನೋಡುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದೇ ಪ್ರಶ್ನೆ ಮೂಡುತ್ತಿತ್ತು, ಈ ಮನೆಯಲ್ಲಿ ಆಗುವ ಪ್ರತಿಯೊಂದು ಸಂಭ್ರಮದ ಭಾರವನ್ನು ಶ್ರಾವಣಿಯ ಮೇಲೆಯೇ ಏಕೆ ಹಾಕುತ್ತಾರೆ ಅಂತ. ಆದರೆ ಆ ಸಮಯದಲ್ಲಿ ಮನೆಯ ವಾತಾವರಣ ಹಾಳು ಮಾಡುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನಾನು ಮೌನವಾಗಿದ್ದೆ. ಅತ್ತ ಅಡುಗೆ ಮನೆಯಲ್ಲಿ ಶ್ರಾವಣಿ ಒಬ್ಬಳೇ ಗಂಟೆಗಟ್ಟಲೆ ಅಡುಗೆ ಮಾಡುತ್ತಿದ್ದಳು. ಅವಳ ಸುಟ್ಟ ಕೈ ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಆದರೂ ನೋವನ್ನು ಸಹಿಸಿಕೊಂಡೇ ಎಲ್ಲರಿಗಾಗಿ ರುಚಿಕರವಾದ ಬಗೆ ಬಗೆಯ ಅಡುಗೆಗಳನ್ನು ತಯಾರಿಸುತ್ತಿದ್ದಳು. ಏಕೆಂದರೆ ಅವಳಿಗೆ ಗೊತ್ತಿತ್ತು, ಸ್ವಲ್ಪವಾದರೂ ತಪ್ಪಾದರೆ ಮತ್ತೊಮ್ಮೆ ಎಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ ಎಂದು. ಅಷ್ಟರಲ್ಲಿ ಅಮ್ಮ ನನ್ನನ್ನು ಕರೆದರು.
ಮಗನೇ, ನನಗೆ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅನಿಸುತ್ತಿದೆ. ನೀನು ಮೆಡಿಕಲ್ ಅಂಗಡಿಗೆ ಹೋಗಿ ನನ್ನ ಔಷಧಿ ತೆಗೆದುಕೊಂಡು ಬಾ ಅಂತ ಹೇಳಿದರು. ನಾನು ಏನು ಯೋಚಿಸದೆ ತಕ್ಷಣ ಸರಿ ಎಂದು ಹೇಳಿ ಔಷಧಿ ತರಲು ಹೊರಟೆ. ನಾನು ಮನೆ ಬಿಟ್ಟು ಹೋದ ತಕ್ಷಣ ಶ್ರಾವಣಿಯೊಂದಿಗೆ ಮತ್ತೊಂದು ಅನ್ಯಾಯ ನಡೆಯಲಿದೆ ಎಂಬುದು ನನಗೆ ಕನಸಿನಲ್ಲಿಯೂ ಗೊತ್ತಿರಲಿಲ್ಲ. ಅತ್ತ ಮನೆಯಲ್ಲಿ ಬೆಳಗ್ಗಿನಿಂದಲೇ ಪಾರ್ಟಿಯ ಸಿದ್ಧತೆ ನಡೆಯುತ್ತಿತ್ತು. ಶ್ರಾವಣಿ ಒಬ್ಬಳೇ ಮನೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಬೆಳಗ್ಗಿನಿಂದ ಅವಳು ಒಂದು ತುತ್ತು ಊಟವನ್ನು ಮಾಡಿರಲಿಲ್ಲ. ಮೊದಲು ಇಡೀ ಮನೆಯನ್ನು ಸ್ವಚ್ಛ ಮಾಡಿದಳು. ನಂತರ ಎಲ್ಲರಿಗೂ ಉಪಹಾರ ತಯಾರಿಸಿದಳು. ಅದರ ನಂತರ ಮಧ್ಯಾಹ್ನದ ಊಟ ಮಾಡಿದಳು. ಮತ್ತೆ ಸಂಜೆ ಪಾರ್ಟಿಗೆ ಬೇಕಾದ ಎಲ್ಲ ತಯಾರಿಗಳನ್ನು ಆರಂಭಿಸಿದಳು. ಗಂಟೆಗಟ್ಟಲೆ ಅಡುಗೆ ಮನೆಯಲ್ಲಿ ನಿಂತಿದ್ದರಿಂದ ಅವಳ ದೇಹ ಸುಸ್ತಾಗಿತ್ತು. ಮತ್ತೆ ಮತ್ತೆ ತಲೆ ಸುತ್ತುತ್ತಿತ್ತು. ಕಣ್ಣ ಮುಂದೆ ಕತ್ತಲು ಕವಿಯುತ್ತಿತ್ತು. ಆದರೂ ಹೇಗೋ ತನ್ನನ್ನು ತಾನು ನಿಭಾಯಿಸಿಕೊಂಡು ಕೆಲಸ ಮಾಡುತ್ತಲೇ ಇದ್ದಳು. ಅಷ್ಟರಲ್ಲಿ ಅವಳು ತತ್ತರಿಸಿ ಬೀಳುವ ಹಂತಕ್ಕೆ ಬಂದಳು. ಅದನ್ನು ಅಮ್ಮ ನೋಡಿದರು ಮತ್ತು ಅಮ್ಮ ತಕ್ಷಣ ಕಾವ್ಯಳ ಬಳಿ ಹೋಗಿ ನಿಧಾನ ಧ್ವನಿಯಲ್ಲಿ, ಮಗಳೇ ನೋಡು, ಇವಳು ಬೆಳಗ್ಗಿನಿಂದ ಏನೂ ತಿಂದಿಲ್ಲ. ಈಗ ಅತಿಥಿಗಳ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದರೆ ನಮ್ಮ ಮಾನ ಹೋಗುತ್ತದೆ. ಉಳಿದಿರುವ ಸ್ವಲ್ಪ ಊಟವನ್ನು ಕೊಡು, ಕನಿಷ್ಠ ಕೆಲಸ ಮಾಡುವಷ್ಟು ಶಕ್ತಿ ಇರಲಿ ಅಂತ ಹೇಳಿದರು. ಅಮ್ಮನಿಗೆ ಶ್ರಾವಣಿಯ ಆರೋಗ್ಯದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ತಮ್ಮ ಮನೆಯ ಗೌರವದ ಬಗ್ಗೆಯೇ ಚಿಂತೆ ಇತ್ತು. ಕಾವ್ಯ ಕೋಪದಿಂದ ಶ್ರಾವಣಿಯ ಕಡೆ ನುಡಿದಳು. ನಂತರ ಉಳಿದಿದ್ದ ಸ್ವಲ್ಪ ತರಕಾರಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅವಳ ಮುಂದೆ ಇಟ್ಟು, ತಗೋ ತಿನ್ನು, ಹೆಚ್ಚು ನಾಟಕ ಮಾಡಬೇಡ ಎಂದಳು. ಶ್ರಾವಣಿ ಏನು ಮಾತನಾಡದೆ ಆ ತಟ್ಟೆಯನ್ನು ತೆಗೆದುಕೊಂಡಳು. ಏಕೆಂದರೆ ಅವಳಿಗೆ ನಿಜವಾಗಿಯೂ ತುಂಬ ಹಸಿವಾಗಿತ್ತು. ಅಷ್ಟರಲ್ಲಿ ಕಾವ್ಯಳ ಜೊತೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವಳ ಸ್ನೇಹಿತೆಯೊಬ್ಬಳು ಮನೆಗೆ ಬಂದಳು. ಒಳಗೆ ಬಂದ ತಕ್ಷಣ ಅವಳು ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಉಳಿದ ಊಟವನ್ನು ತಿನ್ನುತ್ತಿದ್ದ ಶ್ರಾವಣಿಯನ್ನು ನೋಡಿ ಆಶ್ಚರ್ಯದಿಂದ, ಕಾವ್ಯ, ಇವಳು ಯಾರು? ನಾನು ಇವಳನ್ನು ಮೊದಲು ನೋಡಿಲ್ಲ ಅಂತ ಹೇಳಿದಳು. ಕಾವ್ಯ ಒಂದು ಕ್ಷಣವೂ ಯೋಚಿಸದೆ ನಗುತ್ತಾ, ಅಯ್ಯೋ, ಇವಳು ನಮ್ಮ ಮನೆಯ ಹೊಸ ಕೆಲಸದವಳು. ನಮ್ಮ ಹಳೆಯ ಕೆಲಸದವಳು ಊರಿಗೆ ಹೋಗಿದ್ದಾಳೆ. ಆದ್ದರಿಂದ ಕೆಲವು ದಿನಗಳಿಗಾಗಿ ಇವಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದಳು. ಅದನ್ನು ಕೇಳಿದ ಅವಳ ಸ್ನೇಹಿತೆ, ಹೌದಾ ಎಂದು ಮಾತ್ರ ಹೇಳಿದಳು. ಸ್ವಲ್ಪ ಹೊತ್ತು ಮನೆಯವರ ಜೊತೆ ಮಾತನಾಡಿ ಅಲ್ಲಿಂದ ಹೊರಟು ಹೋದಳು. ಶ್ರಾವಣಿ ಇದೆಲ್ಲವನ್ನ ಕೇಳಿದಳು. ಆದರೂ ಎಂದಿನಂತೆ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅಷ್ಟರಲ್ಲಿ ನಾನು ಔಷಧಿ ತೆಗೆದುಕೊಂಡು ಮನೆಗೆ ಹಿಂತಿರುಗಿದೆ. ಒಳಗೆ ಬಂದ ತಕ್ಷಣ ಮೊದಲು ಶ್ರಾವಣಿಯ ಊಟ ಮಾಡಿದಳೋ ಇಲ್ಲವೋ ಎಂದು ನೋಡಬೇಕು ಎಂದು ಅಡಿಗೆ ಮನೆಯ ಕಡೆ ಹೋದೆ. ಅಲ್ಲಿ ಕಂಡ ದೃಶ್ಯ ನೋಡಿ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನನ್ನ ಹೆಂಡತಿ ಅಡಿಗೆ ಮನೆಯಲ್ಲಿ ಮೂಲೆಯಲ್ಲಿ ಕುಳಿತು ಉಳಿದ ಊಟವನ್ನು ತಿನ್ನುತ್ತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವಳ ಮುಖದಲ್ಲಿದ್ದ ಅವಮಾನ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ದೃಶ್ಯ ನೋಡಿ ನನ್ನ ಹೃದಯ ಒಡೆದೇ ಹೋಯಿತು. ನಾನು ತಕ್ಷಣ ಅವಳ ಕೈಯಿಂದ ತಟ್ಟೆಯನ್ನು ತೆಗೆದು ಅವಳ ಕೈ ಹಿಡಿದು ನೇರವಾಗಿ ಹಾಲ್ಗೆ ಕರೆದುಕೊಂಡು ಬಂದೆ. ಅಲ್ಲಿ ಎಲ್ಲ ಅತಿಥಿಗಳು ಕುಳಿತಿದ್ದರು. ನಾನು ಕೋಪದಿಂದ ಜೋರಾಗಿ ಹೇಳಿದೆ, ಅಮ್ಮ, ಇದು ಏನು ನಡೆಯುತ್ತಿದೆ? ಇವಳು ನನ್ನ ಹೆಂಡತಿ, ಈ ಮನೆಯ ಸೊಸೆ, ಯಾವುದೇ ಕೆಲಸದವಳಲ್ಲ. ಇವಳನ್ನು ಈ ಸ್ಥಿತಿಗೆ ಹೇಗೆ ತಂದು ಬಿಟ್ಟಿರಿ ಅಂತ. ನನ್ನ ಧ್ವನಿ ಕೇಳಿ ಅಲ್ಲಿದ್ದ ಎಲ್ಲ ಅತಿಥಿಗಳು ನಮ್ಮ ಕಡೆ ತಿರುಗಿ ನೋಡಿದರು. ಅಷ್ಟರಲ್ಲಿ ಕಾವ್ಯಳ ಅದೇ ಸ್ನೇಹಿತೆ ಆಶ್ಚರ್ಯದಿಂದ, ಆದರೆ ಕಾವ್ಯ, ಈಗಷ್ಟೇ ನೀನು ಇವಳು ನಿಮ್ಮ ಮನೆಯ ಕೆಲಸದವಳು ಎಂದು ಹೇಳಿದ್ದೆ. ಆದರೆ ರಾಕೇಶ್ ಇವಳನ್ನು ತನ್ನ ಹೆಂಡತಿ ಎಂದು ಹೇಳುತ್ತಿದ್ದಾನೆ. ಹಾಗಾದರೆ ನಿಜ ಯಾವುದು ಅಂತ ಕೇಳಿದಳು. ಇಡೀ ಹಾಲ್ನಲ್ಲಿ ಸ್ಮಶಾನದಂಥ ಮೌನ ಆವರಿಸಿತು. ಯಾರ ಬಳಿಯೂ ಉತ್ತರ ಇರಲಿಲ್ಲ. ನಾನು ಎಲ್ಲರ ಎದುರು ನಿಂತು, ಹೌದು, ಇವಳು ನನ್ನ ಹೆಂಡತಿ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಇವಳನ್ನು ಮದುವೆಯಾಗಿದ್ದೇನೆ. ಇವಳು ಬಡವಳಾಗಿರಬಹುದು, ಆದರೆ ಇವಳ ಆತ್ಮಗೌರವ ಯಾರಿಗಿಂತಲೂ ಕಡಿಮೆ ಇಲ್ಲ. ಇಂದು ಇವಳೊಂದಿಗೆ ನಡೆದಿರುವ ವರ್ತನೆಗಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ ಅಂತ ಹೇಳಿದೆ. ನನ್ನ ಮಾತು ಕೇಳಿದ ಅಮ್ಮ ಕೋಪದಿಂದ ನನ್ನ ಬಳಿ ಬಂದು ಹಲ್ಲು ಕಚ್ಚುತ್ತಾ, ಇದು ಏನು ನಾಟಕ ಮಾಡುತ್ತಿದ್ದೀಯಾ? ಎಲ್ಲರ ಮುಂದೆ ನಮ್ಮ ಕುಟುಂಬದ ಗೌರವವನ್ನು ಮಣ್ಣುಪಾಲು ಮಾಡುತ್ತಿದ್ದೀಯಾ? ಸುಮ್ಮನೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಕೋಣೆಗೆ ಹೋಗು ಅಂತ ಹೇಳಿದರು. ನಾನು ಅವರ ಕಣ್ಣಿನಲ್ಲಿ ಕಣ್ಣಿಟ್ಟು, ಇಲ್ಲ ಅಮ್ಮ, ಈಗ ಸಾಕಾಗಿದೆ. ನಾನು ಅವಳನ್ನು ಕೋಣೆಗೆ ಕರೆದುಕೊಂಡು ಹೋಗುವುದಿಲ್ಲ. ಇನ್ನು ಮುಂದೆ ನಾವು ಈ ಮನೆಯಲ್ಲಿ ಕೂಡ ಇರಲ್ಲ ಅಂತ ಹೇಳಿದೆ. ಹೀಗೆ ಹೇಳಿ ನಾನು ಶ್ರಾವಣಿಯನ್ನು ಕರೆದುಕೊಂಡು ನಮ್ಮ ಕೋಣೆಗೆ ಹೋದೆ. ಅಲ್ಲಿ ತಲುಪಿದ ನಂತರ ಅವಳ ಕೈ ಹಿಡಿದು, ಇನ್ನು ನೀನು ಒಂದು ದಿನವೂ ಈ ಮನೆಯಲ್ಲಿ ಇರಬೇಕಾದ ಅಗತ್ಯವಿಲ್ಲ. ಬೆಳಗ್ಗೆ ಆದ ತಕ್ಷಣ ನಾವು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೇವೆ ಅಂತ ಹೇಳಿದೆ. ಅವಳು ನನ್ನನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ನನ್ನ ನಿರ್ಧಾರ ದೃಢವಾಗಿತ್ತು. ಆ ರಾತ್ರಿ ಹೇಗೋ ಕಳೆದೆವು. ಬೆಳಗ್ಗೆ ಆಗುತ್ತಿದ್ದಂತೆ ನನಗೆ ಆಫೀಸ್ನಿಂದ ತುರ್ತು ಕರೆ ಬಂದಿತು. ನಾನು ಕೂಡಲೇ ಹೋಗಬೇಕಾಯಿತು. ನಾನು ಶ್ರಾವಣಿಗೆ ಹೇಳಿದೆ, ಯಾವ ಪರಿಸ್ಥಿತಿಯಲ್ಲಿಯೂ ನೀನು ಕೋಣೆಯಿಂದ ಹೊರಬರಬೇಡ. ನಾನು ಬೇಗನೆ ಹಿಂತಿರುಗುತ್ತೇನೆ. ನಂತರ ನಾವಿಬ್ಬರು ಇಲ್ಲಿಂದ ಹೊರಟು ಹೋಗೋಣ ಅಂತ. ಅವಳು ತಲೆ ಆಡಿಸಿ ಒಪ್ಪಿಕೊಂಡಳು. ನಾನು ಆಫೀಸ್ಗೆ ಹೊರಟೆ. ಆದರೆ ನಾನು ಹೋದ ತಕ್ಷಣವೇ ಅಮ್ಮ ಮತ್ತು ಕಾವ್ಯ ಮತ್ತೆ ಅವಳ ಕೋಣೆಗೆ ಬಂದರು. ಅವರು ಬಲವಂತವಾಗಿ ಅವಳನ್ನು ಹೊರಗೆ ಕರೆದು ಮನೆಯ ಕೆಲಸ ಮಾಡಲು ಹೇಳಿದರು. ಶ್ರಾವಣಿ ನಿರಾಕರಿಸಿದಾಗ ಇಬ್ಬರು ಅವಳೊಂದಿಗೆ ಜಗಳ ಆರಂಭಿಸಿದರು. ಜಗಳ ಎಷ್ಟು ಹೆಚ್ಚಾಯಿತು ಎಂದರೆ ಮೆಟ್ಟಿಲಿನ ಬಳಿ ತಳ್ಳಾಟ ನೂಕಾಟ ನಡೆಯಿತು. ಅಷ್ಟರಲ್ಲಿ ಶ್ರಾವಣಿಯ ಸಮತೋಲನ ತಪ್ಪಿ ಹೋಯಿತು. ಅವಳು ಮೆಟ್ಟಿಲುಗಳಿಂದ ಉರುಳುತ್ತಾ ಕೆಳಗೆ ಬಿದ್ದಳು. ಅವಳ ತಲೆಗೆ ಮೆಟ್ಟಿಲು ಬಡಿದುಕೊಂಡಿತು. ಕೈಕಾಲುಗಳಿಗೂ ಗಾಯಗಳಾದವು. ನೋವಿನಿಂದ ಅವಳು ಜೋರಾಗಿ ಕಿರ್ಚಿದಳು. ಆದರೆ ಅಲ್ಲಿದ್ದ ಯಾರೂ ಅವಳನ್ನು ಎತ್ತಿ ನಿಲ್ಲಿಸುವ ಪ್ರಯತ್ನ ಕೂಡ ಮಾಡಲಿಲ್ಲ. ಸಂಜೆ ನಾನು ಆಫೀಸ್ನಿಂದ ಮನೆಗೆ ಬಂದೆ.
ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಶ್ರಾವಣಿ ಮೆಟ್ಟಲಿನ ಕೆಳಗೆ ಕುಳಿತು ಅಳುತ್ತಿರುವುದನ್ನು ನೋಡಿದೆ. ಅವಳ ತಲೆಯಿಂದ ಸ್ವಲ್ಪ ರಕ್ತ ಬರುತ್ತಿತ್ತು. ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಓಡಿ ಹೋಗಿ ಅವಳನ್ನು ಹಿಡಿದು ಸಮಾಧಾನಪಡಿಸಿ ಗಾಬರಿಯಿಂದ, ಇದು ಹೇಗೆ ಆಯಿತು? ನಿನಗೆ ಇದನ್ನು ಯಾರು ಮಾಡಿದರು ಅಂತ ಕೇಳಿದೆ. ಎಂದಿನಂತೆ ಅವಳು ಮತ್ತೆ ಸುಳ್ಳು ಹೇಳುತ್ತಾ, ಏನೂ ಆಗಿಲ್ಲ, ನನ್ನ ಕಾಲು ಜಾರಿ ಬಿದ್ದೆ ಅಂತ ಹೇಳಿದಳು. ನಾನು ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ಇಲ್ಲ ಶ್ರಾವಣಿ, ನನಗೆ ಸುಳ್ಳು ಹೇಳಬೇಡ, ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸಿದ್ದೇನೆ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ದೃಷ್ಟಿ ಮೇಲಿದ್ದ ಅಮ್ಮ ಮತ್ತು ಕಾವ್ಯಳ ಮೇಲೆ ಬಿದ್ದಿತು. ಅವರ ಮುಖ ನೋಡಿದ ತಕ್ಷಣವೇ ನಡೆದದ್ದೆಲ್ಲ ನನಗೆ ಅರ್ಥವಾಯಿತು. ನಾನು ಕೋಪದಿಂದ ಅವರ ಬಳಿ ಹೋಗಿ, ಅಮ್ಮ, ನಿಮ್ಮ ಹೃದಯ ಇಷ್ಟು ಕಲ್ಲಾಗಿರಬಹುದಾ? ಅವಳು ಬಡ ಹುಡುಗಿ ಅಂದರೆ ಅವಳ ಜೊತೆ ಪ್ರಾಣಿಯಂತೆ ವರ್ತಿಸಬೇಕಾ? ಜನರು ಪ್ರಾಣಿಗಳ ಮೇಲೆಯೂ ಇಷ್ಟು ಕ್ರೂರವಾಗಿ ವರ್ತಿಸುವುದಿಲ್ಲ. ಆದರೆ ನೀವು ನನ್ನ ಹೆಂಡತಿಯ ಮೇಲೆ ಅದಕ್ಕಿಂತಲೂ ಹೆಚ್ಚು ಹಿಂಸೆ ನಡೆಸಿದ್ದೀರಿ. ನೀವು ಅವಳನ್ನು ಮೆಟ್ಟಿಲಿನಿಂದ ತಳ್ಳಿದ್ದೀರಿ ಅಂತ ಹೇಳಿದೆ. ಆದರೆ ಅಮ್ಮ ಮತ್ತು ಕಾವ್ಯ ಇಬ್ಬರು ಮೌನವಾಗಿಯೇ ನಿಂತಿದ್ದರು. ನಾನು ಅಲ್ಲಿ ಒಂದು ಕ್ಷಣವೂ ಉಳಿಯುವುದು ಸರಿಯಲ್ಲ ಎಂದುಕೊಂಡೆ. ತಕ್ಷಣ ಶ್ರಾವಣಿಯನ್ನು ಕರೆದುಕೊಂಡು ವೈದ್ಯರ ಬಳಿ ಹೋದೆ. ವೈದ್ಯರು ಅವಳ ತಲೆಗೆ ಬ್ಯಾಂಡೇಜ್ ಹಾಕಿದರು. ಔಷಧಿಗಳನ್ನು ನೀಡಿ ಕೆಲವು ದಿನ ವಿಶ್ರಾಂತಿ ಪಡೆಯುವಂತೆ ಸಲಹೆ ನೀಡಿದರು. ಮನೆಗೆ ಹಿಂತಿರುಗಿದ ನಂತರ ನಾನು ಶ್ರಾವಣಿಗೆ, ನಿನ್ನ ಸಾಮಾನುಗಳನ್ನು ಸಿದ್ಧ ಮಾಡಿಕೊ, ಈಗ ನಾವು ಈ ಮನೆಯಲ್ಲಿ ಒಂದು ಕ್ಷಣವೂ ಉಳಿಯುವುದಿಲ್ಲ ಅಂತ ಹೇಳಿದೆ. ಅವಳು ಏನು ಮಾತನಾಡದೆ ತನ್ನ ಚಿಕ್ಕ ಬ್ಯಾಗ್ ತೆಗೆದುಕೊಂಡಳು. ನಾವಿಬ್ಬರು ಮನೆಯಿಂದ ಹೊರಗೆ ಬರಲು ಆರಂಭಿಸಿದೆವು. ಅಷ್ಟರಲ್ಲಿ ಮನೆಯ ಗೇಟ್ ಬಳಿ ಅಮ್ಮ ಮತ್ತು ನನ್ನ ತಮ್ಮ ಸುಶಾಂತ್ ನಿಂತಿದ್ದರು. ಅಮ್ಮ ಕೋಪದಿಂದ, ನೀನು ಈ ಮನೆಯಿಂದ ಹೊರಗೆ ಹೋಗುತ್ತಿದ್ದರೆ ಶಾಶ್ವತವಾಗಿಯೇ ಹೋಗು. ಇಂದಿನಿಂದ ಈ ಮನೆಯ ಯಾವುದೇ ವಸ್ತುವಿನ ಮೇಲೆ ನಿನಗೆ ಹಕ್ಕಿಲ್ಲ. ನಮ್ಮ ಆಸ್ತಿಯಲ್ಲಿ 1 ರೂಪಾಯಿಯೂ ನಿನಗೆ ಸಿಗುವುದಿಲ್ಲ ಅಂತ ಹೇಳಿದರು. ಅವರ ಮಾತು ಕೇಳಿ ನನಗೆ ನೋವಾಯಿತು. ಆದರೆ ನಾನು ಧೈರ್ಯದಿಂದ ಉತ್ತರಿಸಿದೆ, ನನಗೆ ನಿಮ್ಮ ಆಸ್ತಿ ಬೇಡ. ನನ್ನ ಪರಿಶ್ರಮದ ಮೇಲೆ ನನಗೆ ನಂಬಿಕೆ ಇದೆ. ಈ ಮನೆಯ ವಿಷಯಕ್ಕೆ ಬಂದರೆ ಇಂದಿನ ನಂತರ ನಾನು ಈ ಮನೆಯ ಕಡೆ ತಿರುಗಿಯೂ ನೋಡುವುದಿಲ್ಲ ಅಂತ ಹೇಳಿ ನಾನು ಶ್ರಾವಣಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಂದೆ ತಿರುಗಿ ನೋಡದೆ ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟೆ. ಏಕೆಂದರೆ ಈಗ ನನಗೆ ಅತಿ ದೊಡ್ಡ ಸಂಪತ್ತು ಎಂದರೆ ನನ್ನ ಆತ್ಮಗೌರವ ಮತ್ತು ನನ್ನ ಹೆಂಡತಿಯ ಗೌರವ. ಶ್ರಾವಣಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಗುತ್ತಾ, ನೀವು ಯಾವುದಕ್ಕೂ ಚಿಂತಿಸಬೇಡಿ. ನನ್ನ ಬಳಿ ದೊಡ್ಡ ಮನೆ ಇಲ್ಲದಿರಬಹುದು, ಆದರೆ ನನ್ನ ಅಮ್ಮನ ಒಂದು ಚಿಕ್ಕ ಮನೆ ಇದೆ. ನಾವಿಬ್ಬರು ಅಲ್ಲಿಗೆ ಹೋಗಿ ವಾಸ ಮಾಡೋಣ. ಆ ಮನೆ ಮಣ್ಣಿನ ಮನೆಯಾಗಿದೆ. ಗೋಡೆಗಳು ಹಳೆಯದಾಗಿವೆ. ಮೇಲ್ಛಾವಣಿಯೂ ಹಲವೆಡೆ ಒಡೆದಿದೆ. ಆದರೆ ಅಲ್ಲಿ ಯಾರೂ ನಮ್ಮನ್ನು ಅವಮಾನ ಮಾಡುವುದಿಲ್ಲ. ನಾವಿಬ್ಬರೂ ಕಷ್ಟಪಟ್ಟು ದುಡಿದು ನಮ್ಮ ಹೊಸ ಜೀವನವನ್ನು ಆರಂಭಿಸೋಣ ಅಂತ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ನಂತರ ನನ್ನ ಮುಖದಲ್ಲಿಯೂ ಮತ್ತೆ ಹೊಸ ಭರವಸೆ ಕಿರಣ ಮೂಡಿತು. ಆಗ ನಾನು ಹೇಳಿದೆ, ನನಗೆ ಅರಮನೆ ಬೇಡ, ನಿನ್ನ ಜೊತೆಗಿದ್ದರೆ ಸಾಕು ಅಂತ. ನಂತರ ನಾವಿಬ್ಬರು ಅಲ್ಲಿಗೆ ತಲುಪಿದೆವು. ಮನೆ ನಿಜವಾಗಿಯೂ ತುಂಬ ಚಿಕ್ಕದಾಗಿತ್ತು. ಬಾಗಿಲು ಹಳೆಯದಾಗಿತ್ತು. ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕುಗಳು ಕಾಣಿಸುತ್ತಿದ್ದವು. ಹಲವು ದಿನಗಳಿಂದ ಮನೆ ಮುಚ್ಚಿದ್ದ ಕಾರಣ ಎಲ್ಲೆಲ್ಲೂ ಧೂಳು ತುಂಬಿಕೊಂಡಿತ್ತು. ಆದರೆ ಶ್ರಾವಣಿ ಮನೆಯೊಳಗೆ ಕಾಲಿಟ್ಟ ತಕ್ಷಣ ನಗುತ್ತಾ, ಇದೇ ನಮ್ಮ ಮನೆ ನೋಡಿ, ಒಂದು ದಿನ ಇದೇ ಮನೆಯನ್ನು ತುಂಬ ಸುಂದರವಾಗಿಸುತ್ತೇವೆ ಅಂತ ಹೇಳಿದಳು. ಅವಳು ತಡ ಮಾಡದೆ ಪೊರಕೆಯನ್ನು ತೆಗೆದುಕೊಂಡು ಇಡೀ ಮನೆಯನ್ನು ಸ್ವಚ್ಛಗೊಳಿಸಲು ಶುರು ಮಾಡಿದಳು. ನಾನು ಅವಳಿಗೆ ಕೈ ಜೋಡಿಸಿದೆ. ನಾವಿಬ್ಬರೂ ಸೇರಿ ಹಳೆಯ ಒಡೆದ ವಸ್ತುಗಳನ್ನು ಒಂದು ಕಡೆ ಇಟ್ಟೆವು. ನೆಲವನ್ನು ಚೆನ್ನಾಗಿ ಸ್ವಚ್ಛ ಮಾಡಿದೆವು. ಹೀಗೆ ಆ ಮನೆಯನ್ನು ವಾಸಕ್ಕೆ ಯೋಗ್ಯ ಆಗುವಂತೆ ಸಿದ್ಧಪಡಿಸಿದೆವು. ನನ್ನ ಬಳಿ ಉಳಿದಿದ್ದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ನಾನು ಮಾರುಕಟ್ಟೆಗೆ ಹೋದೆ. ಅಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ಬೇಳೆ, ಅಕ್ಕಿ, ಎಣ್ಣೆ ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಖರೀದಿಸಿ ಮನೆಗೆ ತಂದೆ. ಸಂಜೆ ಶ್ರಾವಣಿ ಮೊದಲ ಬಾರಿಗೆ ಆ ಚಿಕ್ಕ ಮನೆಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದಳು. ನಾವಿಬ್ಬರು ನೆಲದ ಮೇಲೆ ಕುಳಿತು ಒಂದು ತಟ್ಟೆಯಲ್ಲಿ ಊಟ ಮಾಡಿದೆವು. ಆ ಸಮಯದಲ್ಲಿ ನಮ್ಮ ಬಳಿ ಒಳ್ಳೆಯ ಪೀಠೋಪಕರಣಗಳು ಇರಲಿಲ್ಲ. ಯಾವುದೇ ಸೌಲಭ್ಯಗಳೂ ಇರಲಿಲ್ಲ. ಆದರೂ ನಮ್ಮಿಬ್ಬರ ಮುಖದಲ್ಲಿ ನೆಮ್ಮದಿ ಕಾಣಿಸುತ್ತಿತ್ತು. ಏಕೆಂದರೆ ಈಗ ನಮ್ಮನ್ನು ಅವಮಾನ ಮಾಡುವವರು ಯಾರೂ ಇರಲಿಲ್ಲ. ಆ ರಾತ್ರಿ ನಾವು ಮಲಗಿದಾಗ ಮನೆಯ ಮೇಲ್ಛಾವಣಿಯಿಂದ ಗಾಳಿ ಒಳಗೆ ಬರುತ್ತಿತ್ತು. ಕೆಲವೆಡೆ ನೀರು ಸೋರುತ್ತಿದ್ದ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆದರೆ ಶ್ರಾವಣಿ ನಗುತ್ತಾ, ನನಗೆ ಈ ಮನೆ ಯಾವುದೇ ಅರಮನೆಗಿಂತ ಕಡಿಮೆ ಅನಿಸುತ್ತಿಲ್ಲ. ಏಕೆಂದರೆ ಇಲ್ಲಿ ನಾವು ನಮ್ಮ ಇಷ್ಟದಂತೆ ಬದುಕಬಹುದು ಅಂತ ಹೇಳಿದಳು. ಅವಳ ಮಾತು ಕೇಳಿ ನಾನು ಅವಳ ಕೈ ಹಿಡಿದು, ನಾನು ನಿನಗೆ ಒಂದು ಮಾತು ಕೊಡುತ್ತೇನೆ. ಒಂದು ದಿನ ಇದಕ್ಕಿಂತಲೂ ಉತ್ತಮವಾದ ಮನೆಯನ್ನು ನಿನಗೆ ಕೊಡುತ್ತೇನೆ. ಅಲ್ಲಿ ನಿನಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಅಂತ ಹೇಳಿದೆ. ಮರುದಿನ ಬೆಳಗ್ಗೆ ಶ್ರಾವಣಿ ಎಂದಿನಂತೆ ಬೇಗ ಎದ್ದಳು. ಅವಳು ಮನೆಯ ಮುಂಭಾಗದ ಅಂಗಳಕ್ಕೆ ನೀರು ಹಾಕಿದಳು. ನಂತರ ಚಹಾ ಮಾಡಿ ನನ್ನನ್ನು ಎಬ್ಬಿಸಿ, ಬೇಗ ಸಿದ್ಧರಾಗಿ, ನೀವು ಆಫೀಸ್ಗೆ ಹೋಗಬೇಕಲ್ಲ ಅಂತ ಹೇಳಿದಳು. ನಾನು ಸಿದ್ಧವಾಗಿ ಉಪಹಾರ ಮಾಡಿ ಆಫೀಸ್ಗೆ ಹೊರಟೆ. ದಾರಿಯುದ್ದಕ್ಕೂ ಈಗ ನಿಧಾನವಾಗಿ ನಮ್ಮ ಜೀವನ ಸರಿಯಾಗುತ್ತದೆ ಎಂಬ ಯೋಚನೆಯೇ ನನ್ನ ಮನಸ್ಸಿನಲ್ಲಿ ಇದ್ದಿತು. ಆದರೆ ವಿಧಿ ಇನ್ನು ನಮ್ಮನ್ನು ಪರೀಕ್ಷಿಸಲು ಬಯಸಿದಂತಿತ್ತು. ನಾನು ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ತಲುಪಿದೆ. ಆದರೆ ಇಂದು ಅಲ್ಲಿನ ವಾತಾವರಣ ಸಂಪೂರ್ಣ ಭಿನ್ನವಾಗಿತ್ತು. ಎಲ್ಲ ಸಿಬ್ಬಂದಿಯೂ ಒಂದೆಡೆ ಸೇರಿಕೊಂಡು ನಿಧಾನವಾಗಿ ಮಾತನಾಡುತ್ತಿದ್ದರು. ಅವರ ಮುಖಗಳಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಏನಾಗುತ್ತಿದೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಕಂಪನಿಯ ಮಾಲೀಕರು ಹೊರಗೆ ಬಂದು ಎಲ್ಲರನ್ನೂ ಸಭೆಗೆ ಕರೆಸಿದರು. ನಾವೆಲ್ಲರೂ ಹಾಲ್ನಲ್ಲಿ ನಿಂತೆವು. ಮಾಲೀಕರ ಮುಖ ತುಂಬ ದುಃಖದಿಂದ ಕೂಡಿತು.
ಅವರು ಆಳವಾದ ಉಸಿರು ಎಳೆದು, ಸ್ನೇಹಿತರೆ, ತುಂಬ ದುಃಖದಿಂದ ಒಂದು ಮುಖ್ಯ ವಿಷಯವನ್ನು ಹೇಳಬೇಕಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ನಮ್ಮ ಕಂಪನಿ ನಿರಂತರ ನಷ್ಟದಲ್ಲಿದೆ. ಕೆಲಸಗಳು ತುಂಬ ಕಡಿಮೆಯಾಗಿವೆ. ಖರ್ಚುಗಳನ್ನು ನಿಭಾಯಿಸುವುದು ಕಷ್ಟವಾಗಿದೆ. ಕಂಪನಿಯನ್ನು ಉಳಿಸಲು ನಾವು ತುಂಬ ಪ್ರಯತ್ನಿಸುತ್ತಿದ್ದೇವೆ. ಆದರೆ ಈಗ ಅನಿವಾರ್ಯವಾಗಿ ಕೆಲವು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಬೇಕಾಗಿದೆ ಅಂತ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆಯೇ ಇಡೀ ಹಾಲ್ನಲ್ಲಿ ಮೌನ ಆವರಿಸಿತು. ಯಾರ ಹೆಸರು ಬರುತ್ತದೆಯೋ ಎಂಬ ಭಯ ಎಲ್ಲರ ಮುಖದಲ್ಲಿಯೂ ಕಾಣಿಸುತ್ತಿತ್ತು. ನಂತರ ಅವರು ಒಂದೊಂದಾಗಿ ಕೆಲವು ಹೆಸರುಗಳನ್ನು ಓದಲು ಆರಂಭಿಸಿದರು. ಇದ್ದಕ್ಕಿದ್ದಂತೆ ನನ್ನ ಹೆಸರು ಕೇಳಿದೆ. ನಾನು ಕಿವಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ. ಕೆಲವು ಕ್ಷಣ ನಾನು ಅಲ್ಲೇ ಮಾತೇ ಬರದೆ ನಿಂತುಬಿಟ್ಟೆ. ನಾನು ನನ್ನ ಕೆಲಸದಲ್ಲಿ ಎಂದಿಗೂ ನಿರ್ಲಕ್ಷ್ಯ ತೋರಿರಲಿಲ್ಲ. ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಬರುತ್ತಿದ್ದೆ. ಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದೆ. ಆದರೂ ಕಂಪನಿಯ ಪರಿಸ್ಥಿತಿಯಿಂದಾಗಿ ನನ್ನ ಕೆಲಸ ಕಳೆದು ಹೋಯಿತು. ಮಾಲೀಕರು ನನ್ನ ಬಳಿ ಬಂದು, ರಾಕೇಶ್, ನಿನ್ನ ಕೆಲಸದ ಬಗ್ಗೆ ನಮಗೆ ಯಾವತ್ತೂ ಯಾವುದೇ ದೂರು ಇರಲಿಲ್ಲ. ಆದರೆ ಪರಿಸ್ಥಿತಿ ನಮ್ಮನ್ನು ಈ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಕಂಪನಿಯ ಪರಿಸ್ಥಿತಿ ಸುಧಾರಿಸಿದರೆ ಮೊದಲಿಗೆ ನಿನ್ನನ್ನೇ ಮತ್ತೆ ಕೆಲಸಕ್ಕೆ ಕರೆಯುತ್ತೇವೆ ಅಂತ ಹೇಳಿದರು. ಅವರು ನನಗೆ ಕೊನೆಯ ತಿಂಗಳ ಸಂಬಳ ಮತ್ತು ಕೆಲವು ಅಗತ್ಯ ದಾಖಲೆಗಳನ್ನು ಕೊಟ್ಟರು. ನಾನು ಭಾರವಾದ ಮನಸ್ಸಿನಿಂದ ಅವರಿಗೆ ಧನ್ಯವಾದ ಹೇಳಿ ನನ್ನ ಚಿಕ್ಕ ಸಾಮಾನುಗಳನ್ನು ತೆಗೆದುಕೊಂಡು ಆಫೀಸ್ನಿಂದ ಹೊರಬಂದೆ. ಹೊರಗೆ ರಸ್ತೆಯ ಬದಿಯಲ್ಲಿ ನಿಂತು ಬಹಳ ಹೊತ್ತು ಮೌನವಾಗಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಿತ್ತು. ಇನ್ನು ಮನೆ ಹೇಗೆ ನಡೆಯುತ್ತದೆ? ಶ್ರಾವಣಿಗೆ ನಾನು ಏನು ಹೇಳಲಿ ಅಂತ. ಇಷ್ಟೆಲ್ಲ ಕಷ್ಟಗಳ ನಂತರ ಅವಳು ಮತ್ತೆ ನಗಲು ಆರಂಭಿಸಿದ್ದಳು. ಈಗ ನನ್ನ ಕೆಲಸವೂ ಹೋಗಿದೆ ಎಂದು ತಿಳಿದರೆ ಅವಳಿಗೆ ಎಷ್ಟು ನೋವಾಗಬಹುದು. ನಾನು ನಿಧಾನವಾಗಿ ಮನೆಯ ಕಡೆ ನಡೆದೆ. ದಾರಿಯುದ್ದಕ್ಕೂ ಕುಟುಂಬಕ್ಕಾಗಿ ಸಾಮಾನುಗಳನ್ನು ಖರೀದಿಸುತ್ತಿದ್ದ ಜನರನ್ನು ನೋಡುತ್ತಾ ಸಾಗುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಇನ್ನು ನಮ್ಮ ಮನೆಯ ದಿನಸಿ ಹೇಗೆ ಬರುತ್ತದೆ? ಕಿರಾಣಿ ಅಂಗಡಿಯ ಸಾಲವನ್ನು ಹೇಗೆ ತೀರಿಸಲಿ? ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಪ್ರಶ್ನೆಗಳು ಕಾಡುತ್ತಿದ್ದವು. ಆದರೆ ಮುಂದಿನ ಕ್ಷಣವೇ ಶ್ರಾವಣಿ ಹೇಳಿದ ಮಾತು ನೆನಪಾಯಿತು. ನಾವಿಬ್ಬರೂ ಒಟ್ಟಿಗೆ ಇದ್ದರೆ ಯಾವ ಕಷ್ಟವೂ ದೊಡ್ಡದಾಗುವುದಿಲ್ಲ ಅಂತ. ನನ್ನ ಮನಸ್ಸಿನಲ್ಲಿ ಬಂದ ಆ ಯೋಚನೆಯೇ ನನಗೆ ಸ್ವಲ್ಪ ಧೈರ್ಯ ಕೊಟ್ಟಿತು. ನಾನು ನನ್ನ ಕಣ್ಣೀರನ್ನು ತಡೆದುಕೊಂಡು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ. ಎಷ್ಟೇ ಕಷ್ಟಗಳು ಬಂದರೂ ನಾನು ಸೋಲೊಪ್ಪುವುದಿಲ್ಲ. ಮತ್ತೆ ಕೆಲಸ ಹುಡುಕುತ್ತೇನೆ. ಹಗಲು ರಾತ್ರಿ ಶ್ರಮಿಸುತ್ತೇನೆ. ಆದರೆ ಶ್ರಾವಣಿಯ ಕಣ್ಣಿನಲ್ಲಿ ಮತ್ತೆ ಎಂದಿಗೂ ಕಣ್ಣೀರು ಬರಲು ಬಿಡುವುದಿಲ್ಲ ಅಂತ. ಹೀಗೆ ಯೋಚಿಸುತ್ತಾ ಭಾರವಾದ ಹೆಜ್ಜೆಗಳಿಂದ ನಮ್ಮ ಚಿಕ್ಕ ಮನೆಯ ಕಡೆ ನಡೆಯತೊಡಗಿದೆ. ಅಲ್ಲಿ ಯಾರೋ ನನ್ನ ಬರುವಿಕೆಗೆ ಕಾಯುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿತ್ತು. ನನ್ನನ್ನು ನೋಡುತ್ತಿದ್ದಂತೆಯೇ ಎಂದಿನಂತೆ ನಗುತ್ತಾ, ನಿಮ್ಮ ದಿನ ಹೇಗಿತ್ತು ಎಂದು ಕೇಳುವವರು ಅಲ್ಲಿ ಇದ್ದರು. ಭಾರವಾದ ಮನಸ್ಸಿನಿಂದ ನಾನು ಮನೆಗೆ ತಲುಪಿದೆ. ಬಾಗಿಲು ತೆರೆದ ತಕ್ಷಣ ಶ್ರಾವಣಿ ಎಂದಿನಂತೆ ನಗುತ್ತಾ ನನ್ನ ಬಳಿಗೆ ಬಂದಳು. ಆದರೆ ನನ್ನ ಮುಖದಲ್ಲಿದ್ದ ದುಃಖವನ್ನು ನೋಡಿದ ಕೂಡಲೇ ಏನೋ ತಪ್ಪಾಗಿದೆ ಎಂದು ಅವಳಿಗೆ ಅರ್ಥವಾಯಿತು. ಅವಳು ನಿಧಾನ ಸ್ವರದಲ್ಲಿ, ಏನಾಯಿತು? ನೀವು ಇಷ್ಟು ಚಿಂತೆಯಲ್ಲಿರುವಂತೆ ಏಕೆ ಕಾಣಿಸುತ್ತಿದ್ದೀರಿ ಅಂತ ಕೇಳಿದಳು. ನಾನು ಅವಳ ಎದುರು ಕುಳಿತು ಕಂಪನಿಯ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹೇಳಿದೆ. ಕಂಪನಿ ಮುಚ್ಚುವ ಸ್ಥಿತಿಗೆ ಬಂದಿತ್ತು ಮತ್ತು ಅದಕ್ಕಾಗಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದರು. ನನ್ನ ಮಾತು ಕೇಳಿದ ಅವಳು ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ತಕ್ಷಣವೇ ನನ್ನ ಕೈ ಹಿಡಿದು ನಗುತ್ತಾ, ನೀವು ಸ್ವಲ್ಪವೂ ಚಿಂತಿಸಬೇಡಿ. ದೇವರು ಒಂದು ದಾರಿಯನ್ನು ಮುಚ್ಚಿದರೆ ಇನ್ನೊಂದು ದಾರಿಯನ್ನು ಖಂಡಿತ ತೆರೆದುಕೊಡುತ್ತಾನೆ. ನಾವು ಇಬ್ಬರೂ ಜೊತೆಯಲ್ಲಿದ್ದೇವೆ ಅಲ್ಲವೇ? ಹಾಗಿರುವಾಗ ಭಯ ಏಕೆ? ನೀವು ತುಂಬ ಶ್ರಮ ಪಡುವವರು ಎಂದು ನನಗೆ ಗೊತ್ತು. ನಿಮಗೆ ತುಂಬ ಬೇಗ ಮತ್ತೊಂದು ಕೆಲಸ ಸಿಗುತ್ತದೆ ಅಂತ ಹೇಳಿದಳು. ಅವಳ ಮಾತುಗಳು ನನ್ನ ಕುಸಿದಿದ್ದ ಧೈರ್ಯವನ್ನು ಮತ್ತೆ ಎಬ್ಬಿಸಿದವು. ಮನೆಯಲ್ಲಿ ಸ್ವಲ್ಪ ದಿನಗಳಿಗೆ ಸಾಕಾಗುವಷ್ಟು ದಿನಸಿ ಸಾಮಾನು ಇತ್ತು. ನನ್ನ ಬಳಿಯೂ ಸ್ವಲ್ಪ ಹಣ ಉಳಿದಿತ್ತು. ಆದ್ದರಿಂದ ಹೊಸ ಕೆಲಸ ಸಿಗುವವರೆಗೆ ಹೇಗಾದರೂ ಜೀವನ ಸಾಗಿಸೋಣ ಎಂದು ನಾವು ತೀರ್ಮಾನ ಮಾಡಿದೆವು. ಹೀಗೆ ನಿಧಾನವಾಗಿ ಕೆಲವು ದಿನಗಳು ಕಳೆಯತೊಡಗಿದವು. ಖರ್ಚುಗಳು ಹೆಚ್ಚಾಗುತ್ತಿದ್ದವು. ಆದರೆ ಆದಾಯ ಮಾತ್ರ ಇರಲಿಲ್ಲ. ಅಂತಹ ಸಮಯದಲ್ಲಿ ಶ್ರಾವಣಿಯೇ ಒಂದು ದಾರಿಯನ್ನು ಕಂಡುಕೊಂಡಳು. ಅವಳಿಗೆ ಬಾಲ್ಯದಿಂದಲೇ ಹೊಲಿಗೆ ಕೆಲಸ ಚೆನ್ನಾಗಿ ಬರುತ್ತಿತ್ತು. ಆದ್ದರಿಂದ ಅವಳು ನಮ್ಮ ಬಡಾವಣೆಯ ಮಹಿಳೆಯರ ಬಟ್ಟೆಗಳನ್ನು ಹೊಲಿಯಲು ಆರಂಭಿಸಿದಳು. ಮೊದಲು ಒಬ್ಬರು, ಇಬ್ಬರು ಮಾತ್ರ ಬಂದರು. ನಂತರ ನಿಧಾನವಾಗಿ ಅವಳ ಹೊಲಿಗೆಯ ಮೆಚ್ಚುಗೆ ಇಡೀ ಬಡಾವಣೆಯಲ್ಲಿ ಹರಡಿತು. ಈಗ ಪ್ರತಿದಿನ ಯಾರಾದರೂ ಬಟ್ಟೆಗಳನ್ನು ಹೊಲಿಯಲು ತಂದುಕೊಡುತ್ತಿದ್ದರು. ಅದರಿಂದ ಬರುವ ಸ್ವಲ್ಪ ಹಣದಿಂದಲೇ ನಮ್ಮ ಮನೆಯ ಖರ್ಚು ಹೇಗೋ ನಡೆಯತೊಡಗಿತು. ಇನ್ನೊಂದು ಕಡೆ ನಾನು ಪ್ರತಿದಿನ ಬೆಳಗ್ಗೆ ಬೇಗನೆ ಹೊರಟು ಇಡೀ ನಗರದಲ್ಲಿ ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದೆ. ಹಲವೆಡೆ ಸಂದರ್ಶನಗಳನ್ನು ನೀಡಿದೆ. ಅನೇಕ ಕಡೆ ನಿರಾಕರಣೆಯನ್ನು ಎದುರಿಸಿದೆ. ಆದರೂ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೊನೆಗೆ ಹಲವು ದಿನಗಳ ಕಠಿಣ ಪ್ರಯತ್ನದ ನಂತರ ನನಗೆ ಒಂದು ಚಿಕ್ಕ ಬಟ್ಟೆ ಕಾರ್ಖಾನೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಕೆಲಸ ಸಿಕ್ಕಿತು. ನನ್ನ ತಿಂಗಳ ಸಂಬಳ ಕೇವಲ 15,000 ರೂಪಾಯಿ ಆಗಿತ್ತು. ಆದರೆ ಆ ಸಮಯದಲ್ಲಿ ಅದು ನನಗೆ ತುಂಬ ದೊಡ್ಡ ವಿಷಯವಾಗಿತ್ತು. ನನ್ನ ಕೆಲಸವೆಂದರೆ ಕಂಪ್ಯೂಟರ್ನಲ್ಲಿ ಪ್ರತಿದಿನದ ದಾಖಲೆಗಳನ್ನು ನವೀಕರಿಸುವುದು, ಹೊಸ ಆರ್ಡರ್ಗಳ ಮಾಹಿತಿಯನ್ನು ದಾಖಲಿಸುವುದು, ಸರಕುಗಳ ಒಳಬರುವುದು ಮತ್ತು ಹೊರಹೋಗುವುದರ ಲೆಕ್ಕ ಇಡುವುದು, ಸ್ಟಾಕ್ನ ದಾಖಲೆಗಳನ್ನು ನೋಡಿಕೊಳ್ಳುವುದು, ಬಿಲ್ಗಳ ಎಂಟ್ರಿ ಮಾಡುವುದು ಹಾಗೂ ಕಾರ್ಖಾನೆಯ ಕಚೇರಿಯ ಉಳಿದ ಅಗತ್ಯ ಕಂಪ್ಯೂಟರ್ ಕೆಲಸಗಳನ್ನು ನಿರ್ವಹಿಸುವುದು. ಕೆಲಸ ಚಿಕ್ಕದಾಗಿದ್ದರೂ ಪ್ರಾಮಾಣಿಕವಾಗಿ ದುಡಿಯುವ ಅವಕಾಶ ಸಿಕ್ಕಿತ್ತು.
ಈಗ ನಿಧಾನವಾಗಿ ನಮ್ಮ ಜೀವನ ಮತ್ತೆ ಸರಿ ಹೋಗುತ್ತದೆ ಎಂದು ನನಗೆ ಅನಿಸಿತು. ನಂತರ ನನ್ನ ದಿನಚರಿ ನಿಗದಿಯಾಯಿತು. ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದುಕೊಳ್ಳುತ್ತಿದ್ದೆ. ಶ್ರಾವಣಿ ನನಗಾಗಿ ಚಹಾ ಮತ್ತು ಸರಳವಾದ ಉಪಹಾರ ಮಾಡಿಕೊಡುತ್ತಿದ್ದಳು. ನಂತರ ನಾನು ಕಾರ್ಖಾನೆಗೆ ಹೋಗುತ್ತಿದ್ದೆ. ಅವಳು ಮನೆಯಲ್ಲಿಯೇ ಹೊಲಿಗೆ ಕೆಲಸ ಮಾಡುತ್ತಿರುತ್ತಿದ್ದಳು. ಸಂಜೆ ನಾನು ಮನೆಗೆ ಬಂದ ನಂತರ ನಾವು ಇಬ್ಬರು ಒಟ್ಟಿಗೆ ಕುಳಿತು ದಿನವಿಡೀ ನಡೆದ ವಿಚಾರಗಳನ್ನು ಮಾತನಾಡುತ್ತಿದ್ದೆವು. ಜೊತೆಗೆ ಮುಂದಿನ ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಾಣುತ್ತಿದ್ದೆವು. ಒಂದು ಸಂಜೆ ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ಶ್ರಾವಣಿ ನೆಲದ ಮೇಲೆ ಕುಳಿತಿದ್ದಳು. ಅವಳ ಮುಂದೆ ಕೆಲವು ಪುಸ್ತಕಗಳು ತೆರೆದಿದ್ದವು. ಅವಳ ಕೈಯಲ್ಲಿ ಒಂದು ದಪ್ಪ ಪುಸ್ತಕ ಇದ್ದಿತು. ಅದರ ಹೆಸರು ಭಾರತೀಯ ರಾಜ್ಯ ವ್ಯವಸ್ಥೆ ಎಂದು ಬರೆದಿತ್ತು. ಅದರ ಜೊತೆಗೆ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಾಮಾನ್ಯ ಅಧ್ಯಯನ ಮತ್ತು ಇನ್ನೂ ಹಲವಾರು ಪುಸ್ತಕಗಳು ಅಲ್ಲೇ ಇಟ್ಟಿದ್ದವು. ನಾನು ಆಶ್ಚರ್ಯದಿಂದ ಅವಳ ಪಕ್ಕದಲ್ಲಿ ಕುಳಿತು ನಗುತ್ತಾ, ಶ್ರಾವಣಿ, ಇವೆಲ್ಲ ಯಾವ ಪುಸ್ತಕಗಳು? ನೀನು ಏನು ಓದುತ್ತಿದ್ದೀಯಾ ಅಂತ ಕೇಳಿದೆ. ನನ್ನ ಮಾತು ಕೇಳಿದ ಅವಳು ನಿಧಾನವಾಗಿ ಪುಸ್ತಕವನ್ನು ಮುಚ್ಚಿದಳು. ಕೆಲವು ಕ್ಷಣ ಮೌನವಾಗಿ ಕುಳಿತಳು. ಎಲ್ಲವನ್ನು ನನಗೆ ಹೇಳಬೇಕೋ ಬೇಡವೋ ಎಂದು ಯೋಚಿಸುತ್ತಿರುವಂತೆ ಕಾಣುತ್ತಿತ್ತು. ನಂತರ ನಿಧಾನವಾದ ಧ್ವನಿಯಲ್ಲಿ, ನಾನು 12ನೇ ತರಗತಿಯ ನಂತರ ತುಂಬ ಕಷ್ಟಪಟ್ಟು ನನ್ನ ಪದವಿಯನ್ನು ಪೂರ್ಣಗೊಳಿಸಿದ್ದೆ. ನನಗೆ ಮೊದಲಿನಿಂದಲೂ ಒಂದು ಕನಸಿತ್ತು. ನಾನು UPSC ಪರೀಕ್ಷೆಗೆ ತಯಾರಿ ಮಾಡಿ ಒಂದು ದಿನ IAS ಅಧಿಕಾರಿ ಆಗಬೇಕು. ನಂತರ ಜಿಲ್ಲಾಧಿಕಾರಿಯಾಗಿ ಜನರಿಗೆ ಸೇವೆ ಮಾಡಬೇಕು ಎಂಬುದು ನನ್ನ ಆಸೆಯಾಗಿತ್ತು. ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ನನ್ನ ಅಮ್ಮ 2 ಹೊತ್ತಿನ ಊಟಕ್ಕಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದರು. ನನ್ನ ಬಳಿ ಕೋಚಿಂಗಿಗೆ ಹೋಗುವಷ್ಟು ಹಣವೂ ಇರಲಿಲ್ಲ. ದುಬಾರಿ ಪುಸ್ತಕಗಳನ್ನು ಖರೀದಿಸುವುದು ತುಂಬ ದೂರದ ಮಾತು. ಆದ್ದರಿಂದ ನನ್ನ ಕನಸನ್ನು ಮಧ್ಯದಲ್ಲಿಯೇ ಬಿಟ್ಟು ಬಿಡಬೇಕಾಯಿತು. ಅದಾದ ನಂತರ ನಾನು ಅಮ್ಮನ ಜೊತೆ ಕೆಲಸ ಮಾಡಲು ಆರಂಭಿಸಬೇಕಾಯಿತು. ಆದರೆ ನಿಜ ಹೇಳಬೇಕೆಂದರೆ ಇಂದಿಗೂ ಆ ಕನಸು ನನ್ನ ಹೃದಯದಲ್ಲಿ ಜೀವಂತವಾಗಿದೆ. ಇಂದಿಗೂ ನಾನು ಓದಲು ಬಯಸುತ್ತೇನೆ. ಒಂದು ದಿನ ನನ್ನ ಸ್ವಂತ ಪರಿಶ್ರಮದಿಂದ ಜಿಲ್ಲಾಧಿಕಾರಿ ಆಗಬೇಕು ಎಂಬುದು ನನ್ನ ಕನಸು ಅಂತ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ನಂತರ ನಾನು ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ಕುಳಿತೆ. ನನ್ನ ಮನೆಯವರು ಅವಳನ್ನು ಓದಿಲ್ಲದವಳು, ಹಳ್ಳಿ ಹುಡುಗಿ, ಬಡವಳು ಎಂದು ಅವಮಾನ ಮಾಡುತ್ತಿದ್ದರು. ಆದರೆ ಅದೇ ಹುಡುಗಿ ಇಷ್ಟೊಂದು ವಿದ್ಯಾವಂತಳು, ಬುದ್ಧಿವಂತಳು ಮತ್ತು ದೊಡ್ಡ ಕನಸುಗಳನ್ನು ಕಾಣುವವಳು ಎಂಬುದನ್ನು ನಂಬಲು ನನಗೆ ಆಗಲಿಲ್ಲ. ಒಂದೇ ಕ್ಷಣದಲ್ಲಿ ನನ್ನ ಕಣ್ಣೆದುರು ಎಲ್ಲವೂ ಬದಲಾಗಿತ್ತು. ಶ್ರಾವಣಿ ನನ್ನ ಕಡೆ ನೋಡುತ್ತಾ, ನನ್ನನ್ನು ಕ್ಷಮಿಸಿ, ನಾನು ಈ ವಿಷಯವನ್ನು ನಿಮಗೆ ಇಷ್ಟು ದಿನ ಹೇಳಿರಲಿಲ್ಲ. ನಾನು ನಿಮಗೆ ಮೋಸ ಮಾಡಬೇಕೆಂದು ಬಯಸಿರಲಿಲ್ಲ. ಆದರೆ ನನ್ನ ಬಗ್ಗೆ ಎಲ್ಲವೂ ಹೇಳಲು ನನಗೆ ಸರಿಯಾದ ಅವಕಾಶವೇ ಸಿಕ್ಕಿರಲಿಲ್ಲ ಅಂತ ಹೇಳಿದಳು. ನಾನು ತಕ್ಷಣ ಅವಳ ಕೈ ಹಿಡಿದು ನಗುತ್ತಾ, ಕ್ಷಮೆ ಕೇಳುವ ವಿಷಯವೇ ಇಲ್ಲ ಶ್ರಾವಣಿ. ಇವತ್ತು ನನಗೆ ನಿನ್ನ ಬಗ್ಗೆ ಮೊದಲಿಗಿಂತಲೂ ಹೆಚ್ಚು ಹೆಮ್ಮೆ ಆಗುತ್ತಿದೆ. ಇಷ್ಟೊಂದು ದೊಡ್ಡ ಕನಸು ಕಂಡಿದ್ದೀಯಾ? ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿಯೂ ಆ ಕನಸನ್ನು ಮನಸ್ಸಿನಿಂದ ಅಳಿಸಿಬಿಡಲಿಲ್ಲ. ಅದೇ ನಿನ್ನ ದೊಡ್ಡ ಶಕ್ತಿ. ನಿನ್ನ ಕನಸು ಜಿಲ್ಲಾಧಿಕಾರಿ ಆಗುವುದಾದರೆ ಇನ್ನು ಮುಂದೆ ಅದು ನಿನ್ನ ಕನಸು ಮಾತ್ರವಲ್ಲ, ಅದು ನಮ್ಮಿಬ್ಬರ ಕನಸು. ನಾವು ಇಬ್ಬರು ಸೇರಿ ಅದನ್ನು ಖಂಡಿತವಾಗಿ ನನಸಾಗಿಸೋಣ ಅಂತ ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳು ನಿಧಾನ ಸ್ವರದಲ್ಲಿ, ಆದರೆ ಈ ದಾರಿ ತುಂಬ ಕಷ್ಟದ್ದು. ಇದಕ್ಕಾಗಿ ಹಲವು ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಬೇಕು. ಮೊದಲು UPSC ಪರೀಕ್ಷೆಗೆ ತಯಾರಿ ಮಾಡಬೇಕು. ದೇಶ ವಿದೇಶದ ಪ್ರತಿದಿನದ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಪ್ರತಿದಿನ ಪತ್ರಿಕೆ ಓದಬೇಕು. ಪ್ರಚಲಿತ ವಿದ್ಯಮಾನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಉತ್ತರ ಬರೆಯುವ ಅಭ್ಯಾಸ ಮಾಡಬೇಕು. ನಂತರ ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಅದರ ನಂತರ ಮುಖ್ಯ ಪರೀಕ್ಷೆ, ನಂತರ ಸಂದರ್ಶನ. ಇವೆಲ್ಲವನ್ನ ಯಶಸ್ವಿಯಾಗಿ ಮುಗಿಸಿ ಉತ್ತಮ ಶ್ರೇಯಾಂಕ ಬಂದಾಗ ಮಾತ್ರ IAS ಸೇವೆ ಸಿಗುತ್ತದೆ. ಅದರ ನಂತರ ಮುಂದೆ ಜಿಲ್ಲಾಧಿಕಾರಿ ಆಗುವ ಅವಕಾಶ ದೊರೆಯುತ್ತದೆ ಅಂತ ಹೇಳಿದಳು. ಅವಳು ಹೇಳಿದ ಪ್ರತಿಯೊಂದು ಮಾತನ್ನು ನಾನು ಗಮನದಿಂದ ಕೇಳುತ್ತಿದ್ದೆ. ನಂತರ ಒಂದು ಕ್ಷಣವೂ ಯೋಚಿಸದೆ, ದಾರಿ ಎಷ್ಟೇ ಕಷ್ಟವಾಗಿರಲಿ, ಗುರಿ ನಿಜವಾಗಿದ್ದರೆ ಮನುಷ್ಯ ಖಂಡಿತ ಅಲ್ಲಿಗೆ ತಲುಪುತ್ತಾನೆ. ನಾನು ಹೆಚ್ಚು ಸಂಪಾದಿಸುವುದಿಲ್ಲ, ಆದರೆ ಎಷ್ಟು ಸಂಪಾದಿಸುತ್ತೇನೋ ಅದರಲ್ಲಿ ಮೊದಲ ಖರ್ಚು ನಿನ್ನ ಓದಿಗಾಗಿಯೇ ಮಾಡುತ್ತೇನೆ. ಅಗತ್ಯವಿದ್ದರೆ ಹೆಚ್ಚುವರಿ ಸಮಯ ಕೆಲಸ ಮಾಡುತ್ತೇನೆ. ಬೇಕಾದರೆ ಇನ್ನೊಂದು ಕೆಲಸವನ್ನು ಮಾಡುತ್ತೇನೆ. ಆದರೆ ನಿನ್ನ ಕನಸು ಎಂದಿಗೂ ಮುರಿಯಲು ಬಿಡುವುದಿಲ್ಲ ಅಂತ ಹೇಳಿದೆ. ಆ ದಿನ ಮೊದಲ ಬಾರಿಗೆ ನಾನು ಅವಳ ಕಣ್ಣಿನಲ್ಲಿ ಮತ್ತೆ ಅದೇ ಹೊಳಪನ್ನು ನೋಡಿದೆ. ಬಹುಶಃ ಹಲವು ವರ್ಷಗಳ ಹಿಂದೆ ಬಡತನ ಕಸಿದುಕೊಂಡಿದ್ದ ಆ ಹೊಳಪು ಮತ್ತೆ ಮರಳಿ ಬಂದಿತ್ತು. ಅವಳು ಭಾವುಕಳಾಗಿ ನನ್ನ ಕೈಯನ್ನು ತನ್ನ 2 ಕೈಗಳಲ್ಲಿ ಹಿಡಿದು ಭಾವುಕಳಾಗಿ, ನನ್ನ ಕನಸುಗಳು ನನ್ನ ಅಮ್ಮನ ಜೊತೆಯೇ ಮುಗಿದು ಹೋದವು ಎಂದು ನಾನು ಯಾವಾಗಲೂ ಅಂದುಕೊಂಡಿದ್ದೆ. ಆದರೆ ಇಂದು ನೀವು ನನಗೆ ಮತ್ತೆ ಬದುಕಲು ಒಂದು ಕಾರಣ ಕೊಟ್ಟಿದ್ದೀರಿ. ಇನ್ನು ನಾನು ನನ್ನ ಸಂಪೂರ್ಣ ಶಕ್ತಿಯಿಂದ ಶ್ರಮಿಸುತ್ತೇನೆ. ಒಂದು ದಿನ ನಿಮ್ಮ ನಿರ್ಧಾರದ ಬಗ್ಗೆ ನಿಮಗೆ ಹೆಮ್ಮೆ ಆಗುವಂತೆ ಮಾಡುತ್ತೇನೆ ಅಂತ ಹೇಳಿದಳು. ಅದಕ್ಕೆ ನಾನು ನಗುತ್ತಾ, ನನಗೆ ಈಗಲೇ ನಿನ್ನ ಬಗ್ಗೆ ಹೆಮ್ಮೆ ಇದೆ. ನೀನು ಜಿಲ್ಲಾಧಿಕಾರಿ ಆಗುವ ದಿನ ಇಡೀ ಜಗತ್ತಿಗೆ ಒಂದು ವಿಷಯ ಗೊತ್ತಾಗುತ್ತದೆ. ಮನುಷ್ಯನ ಗುರುತು ಅವನ ಹಣದಿಂದ ಅಥವಾ ಮನೆಯ ಸ್ಥಿತಿಯಿಂದ ಆಗುವುದಿಲ್ಲ, ಅವನ ಶ್ರಮ, ಧೈರ್ಯ ಮತ್ತು ಕನಸುಗಳಿಂದ ಆಗುತ್ತದೆ ಅಂತ ಹೇಳಿದೆ. ಆ ರಾತ್ರಿ ನಮ್ಮ ಚಿಕ್ಕ ಮಣ್ಣಿನ ಮನೆಯಲ್ಲಿ ಮತ್ತೆ ಮತ್ತೆ ವಿದ್ಯುತ್ ಹೋಗುತ್ತಿತ್ತು. ಕೋಣೆಯಲ್ಲಿ ಒಂದು ಚಿಕ್ಕ ಲ್ಯಾಟರ್ನ್ ಮಾತ್ರ ಬೆಳಗುತ್ತಿತ್ತು.
ಆದರೆ ಆ ಮಬ್ಬಾದ ಬೆಳಕಿನಲ್ಲಿಯೂ ನಮ್ಮ ಭವಿಷ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏಕೆಂದರೆ ನಮ್ಮ ಬಳಿ ಹಣ ಇರಲಿಲ್ಲ, ಆದರೆ ಭರವಸೆ ಇತ್ತು. ಮತ್ತು ಅನೇಕ ಬಾರಿ ಜೀವನವನ್ನು ಬದಲಾಯಿಸಲು ಭರವಸೆಯ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ. ಮರುದಿನವೇ ನಾನು ನನ್ನ ಮೊದಲ ತಿಂಗಳ ಸಂಬಳ ಮತ್ತು ಸ್ವಲ್ಪ ಉಳಿಸಿಕೊಂಡಿದ್ದ ಹಣವನ್ನು ಸೇರಿಸಿ ಶ್ರಾವಣಿಗಾಗಿ UPSC ಪರೀಕ್ಷೆಗೆ ಬೇಕಾದ ಎಲ್ಲ ಅಗತ್ಯ ಪುಸ್ತಕಗಳನ್ನು ತರಿಸಿದೆ. ದೊಡ್ಡ ದೊಡ್ಡ ಪುಸ್ತಕಗಳ ಪೆಟ್ಟಿಗೆಗಳು ಮನೆಗೆ ಬಂದಾಗ ಅವುಗಳನ್ನು ನೋಡಿ ಶ್ರಾವಣಿ ಸ್ವಲ್ಪ ಹೊತ್ತು ಮಾತೇ ಆಡದೆ ನಿಂತಿದ್ದಳು. ಅವಳ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅವಳು ನಿಧಾನವಾಗಿ ಒಂದು ಪುಸ್ತಕವನ್ನು ತನ್ನ ಎದೆಗೆ ಅಪ್ಪಿಕೊಂಡು, ಒಂದು ದಿನ ನಾನು ಮತ್ತೆ ನನ್ನ ಕನಸಿನ ಪಯಣವನ್ನು ಆರಂಭಿಸಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ಅಂತ ಹೇಳಿದಳು. ಅದಕ್ಕೆ ನಾನು ನಗುತ್ತಾ, ಇನ್ನು ಹಿಂದೆ ತಿರುಗಿ ನೋಡಬೇಡ, ಇನ್ನು ಮುಂದೆ ಗುರಿಯ ಕಡೆ ಮಾತ್ರ ನೋಡು ಅಂತ ಹೇಳಿದೆ. ಅದೇ ದಿನ ಅವಳು ಒಂದು ನೋಟ್ಬುಕ್ ತೆಗೆದು ತನ್ನ ಸಂಪೂರ್ಣ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದಳು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಎಂದು ತೀರ್ಮಾನಿಸಿದಳು. ಮೊದಲು 2 ಗಂಟೆಗಳ ಕಾಲ ಓದಬೇಕು, ನಂತರ ಮನೆಯ ಕೆಲಸ ಮತ್ತು ಹೊಲಿಗೆ ಕೆಲಸ ಮಾಡಬೇಕು, ಅದರ ನಂತರ ಮತ್ತೆ ಓದಬೇಕು. ಸಂಜೆ ನಾನು ಕಚೇರಿಯಿಂದ ಮನೆಗೆ ಬಂದ ನಂತರ ನಾವು ಇಬ್ಬರು ಒಟ್ಟಿಗೆ ಕುಳಿತು ಆ ದಿನದ ಓದು ಮತ್ತು ತಯಾರಿಯ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಗಟ್ಟಿಯಾದ ಅಡಿಪಾಯವಿಲ್ಲದೆ ದೊಡ್ಡ ಕಟ್ಟಡ ನಿರ್ಮಾಣವಾಗುವುದಿಲ್ಲ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರತಿಯೊಂದು ಅಧ್ಯಾಯವನ್ನು ಓದಿದ ನಂತರ ಅವಳು ತನ್ನ ಕೈಯಿಂದಲೇ ಟಿಪ್ಪಣಿಗಳನ್ನು ಬರೆಯುತ್ತಿದ್ದಳು. ಮುಖ್ಯವಾದ ವಿಷಯಗಳನ್ನು ಪ್ರತ್ಯೇಕ ನೋಟ್ಬುಕ್ನಲ್ಲಿ ದಾಖಲಿಸಿಕೊಳ್ಳುತ್ತಿದ್ದಳು. ಅವಳು ಪ್ರತಿದಿನ ಹಳೆಯ ವಿಷಯಗಳನ್ನು ಪುನರಾವರ್ತನೆ ಮಾಡುತ್ತಿದ್ದಳು. ಇದರ ಜೊತೆಗೆ ಪ್ರತಿದಿನ ಪತ್ರಿಕೆ ಓದಲು ಆರಂಭಿಸಿದಳು. ದೇಶ ವಿದೇಶದ ಸುದ್ದಿಗಳನ್ನು ಓದುತ್ತಿದ್ದಳು. ಪ್ರಮುಖ ಘಟನೆಗಳ ಬಗ್ಗೆ ಟಿಪ್ಪಣಿಗಳನ್ನು ಬರೆಯುತ್ತಿದ್ದಳು ಮತ್ತು ಪ್ರಚಲಿತ ವಿದ್ಯಮಾನಗಳ ಪ್ರತ್ಯೇಕ ಕಡತವನ್ನು ಸಿದ್ಧಪಡಿಸುತ್ತಿದ್ದಳು. ನಿಧಾನವಾಗಿ ಭಾರತೀಯ ಸಂವಿಧಾನ, ಆಧುನಿಕ ಇತಿಹಾಸ, ಭಾರತೀಯ ಅರ್ಥವ್ಯವಸ್ಥೆ ಸೇರಿದಂತೆ ಎಲ್ಲ ಪ್ರಮುಖ ವಿಷಯಗಳನ್ನು ಆಳವಾಗಿ ಅಭ್ಯಾಸ ಮಾಡತೊಡಗಿದಳು. ನಾನು ಪ್ರತಿದಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಮನೆಗೆ ಹಿಂತಿರುಗುವಾಗ ಅವಳಿಗಾಗಿ ಕೆಲವೊಮ್ಮೆ ಹೊಸ ನೋಟ್ಬುಕ್, ಕೆಲವೊಮ್ಮೆ ಪೆನ್, ಮತ್ತೊಮ್ಮೆ ಹೊಸ ಪುಸ್ತಕವನ್ನು ತರುತ್ತಿದ್ದೆ. ಏಕೆಂದರೆ ಇದು ಖರ್ಚಲ್ಲ, ನಮ್ಮ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೂಡಿಕೆ ಎಂದು ನನಗೆ ಗೊತ್ತಿತ್ತು. ಕೆಲವೊಮ್ಮೆ ಮನೆಯ ಖರ್ಚು ನಿಭಾಯಿಸುವುದೇ ಕಷ್ಟವಾಗುತ್ತಿತ್ತು. ಆದರೂ ಅವಳ ಓದನ್ನು ನಾವು ಎಂದಿಗೂ ನಿಲ್ಲಿಸಲಿಲ್ಲ. ತಿಂಗಳುಗಳ ಕಾಲ ಕಠಿಣ ಪರಿಶ್ರಮ ಮಾಡಿದ ನಂತರ ಅವಳ ತಯಾರಿ ಪೂರ್ಣಗೊಂಡಿತು. ನಂತರ ಅವಳು UPSC ನಾಗರಿಕ ಸೇವಾ ಪರೀಕ್ಷೆಯ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಿದಳು. ಅರ್ಜಿಯನ್ನು ಸಲ್ಲಿಸಿದ ದಿನ ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅವಳು ದೇವರ ಮುಂದೆ ಕೈ ಮುಗಿದು, ನನ್ನ ಪರಿಶ್ರಮಕ್ಕೆ ತಕ್ಕ ಫಲವನ್ನು ದಯವಿಟ್ಟು ನೀಡಿ ಎಂದು ಪ್ರಾರ್ಥಿಸಿದಳು. ಕೆಲವು ತಿಂಗಳುಗಳ ನಂತರ ಅವಳ ಮೊದಲ ಪರೀಕ್ಷೆ ನಡೆಯಿತು. ಅದನ್ನು ಪ್ರಿಲಿಮ್ಸ್ ಎಂದು ಕರೆಯುತ್ತಾರೆ. ಪರೀಕ್ಷೆಯ ದಿನ ನಾನು ಅವಳನ್ನು ಪರೀಕ್ಷಾ ಕೇಂದ್ರದವರೆಗೂ ಕರೆದುಕೊಂಡು ಹೋದೆ. ಆಗ ನಾನು ನಗುತ್ತಾ, ಭಯಪಡಬೇಡ, ನೀನು ಎಷ್ಟು ಪರಿಶ್ರಮ ಪಟ್ಟಿದ್ದೀಯೋ ಅದರ ಫಲ ಖಂಡಿತ ಸಿಗುತ್ತದೆ ಅಂತ ಹೇಳಿದೆ. ಅವಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದಳು. ನಂತರ ಫಲಿತಾಂಶಕ್ಕಾಗಿ ಕಾಯುವ ಸಮಯ ಆರಂಭವಾಯಿತು. ಪ್ರಿಲಿಮ್ಸ್ ಫಲಿತಾಂಶ ಬಂದ ದಿನ ನಮ್ಮಿಬ್ಬರ ಹೃದಯ ಬಡಿತ ವೇಗವಾಗಿತ್ತು. ಅವಳು ನಡುಗುವ ಕೈಗಳಿಂದ ವೆಬ್ಸೈಟ್ ತೆರೆದು ತನ್ನ ರೋಲ್ ನಂಬರ್ ಹುಡುಕಿದಳು. ರೋಲ್ ನಂಬರ್ ಕಂಡ ಕೂಡಲೇ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದಳು. ಆ ದಿನ ನಮ್ಮ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ನಿಜವಾದ ಸವಾಲು ಇನ್ನು ಮುಂದಿದೆ ಎಂಬುದು ನಮಗೆ ಗೊತ್ತಿತ್ತು. ಅದರ ನಂತರ ಅವಳು ಮುಂದಿನ ಸುಮಾರು 3 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಮುಖ್ಯ ಪರೀಕ್ಷೆಯ ತಯಾರಿಯಲ್ಲಿಯೇ ತೊಡಗಿಕೊಂಡಿದ್ದಳು. ಈಗ ಅವಳು ಪ್ರತಿದಿನ ಹಲವು ಗಂಟೆಗಳ ಕಾಲ ಉತ್ತರ ಬರೆಯುವ ಅಭ್ಯಾಸ ಮಾಡುತ್ತಿದ್ದಳು. ಸಮಯ ನಿಗದಿಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು. ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುತ್ತಿದ್ದಳು ಮತ್ತು ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಿದ್ದಳು. ಕೊನೆಗೂ ಮುಖ್ಯ ಪರೀಕ್ಷೆಯ ದಿನವೂ ಬಂದಿತು. ಅವಳು ಸಂಪೂರ್ಣ ಆತ್ಮವಿಶ್ವಾಸದಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬರೆದಳು. ನಂತರ ಮತ್ತೆ ಹಲವು ತಿಂಗಳುಗಳ ಕಾಲ ಫಲಿತಾಂಶಕ್ಕಾಗಿ ಕಾಯಬೇಕಾಯಿತು. ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದಾಗ ಅದರಲ್ಲಿ ಅವಳ ಹೆಸರು ಇದ್ದಿತು. ಈಗ ಕೊನೆಯ ಹಂತವಾದ ಸಂದರ್ಶನ ಮಾತ್ರ ಉಳಿದಿತ್ತು. ಸಂದರ್ಶನದ ತಯಾರಿ ಸಮಯದಲ್ಲಿ ಅವಳು ದೇಶದ ರಾಜಕೀಯ, ಆಡಳಿತ, ಸಮಾಜ, ಅರ್ಥವ್ಯವಸ್ಥೆ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡುತ್ತಿದ್ದಳು. ನಾನು ಕೂಡ ನನಗೆ ಸಾಧ್ಯವಾದಷ್ಟು ಅವಳಿಗೆ ಸಹಾಯ ಮಾಡುತ್ತಿದ್ದೆ. ಕೊನೆಗೂ ಸಂದರ್ಶನದ ದಿನವೂ ಬಂದಿತು. ಸಂದರ್ಶನ ಮಂಡಳಿಯ ಸದಸ್ಯರು ಅವಳ ಶಿಕ್ಷಣ, ಜೀವನದಲ್ಲಿ ಎದುರಿಸಿದ ಹೋರಾಟ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಆಡಳಿತಾತ್ಮಕ ಚಿಂತನೆ ಮತ್ತು ಸಾಮಾಜಿಕ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅವಳು ಯಾವುದೇ ಆತಂಕವಿಲ್ಲದೆ ಸಂಪೂರ್ಣ ಆತ್ಮವಿಶ್ವಾಸ ಮತ್ತು ಸರಳತೆಯಿಂದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಿದಳು. ಸ್ವಲ್ಪ ಸಮಯದ ನಂತರ ಅಂತಿಮ ಫಲಿತಾಂಶ ಪ್ರಕಟವಾಯಿತು. ಆ ದಿನ ಬೆಳಗ್ಗೆಯಿಂದಲೇ ನಮ್ಮಿಬ್ಬರು ತುಂಬ ಆತಂಕದಲ್ಲಿದ್ದೆವು. ಫಲಿತಾಂಶ ಬಂದ ತಕ್ಷಣ ಅವಳು ನಡುಗುವ ಕೈಗಳಿಂದ ತನ್ನ ರೋಲ್ ನಂಬರ್ ಹುಡುಕಿದಳು. ಮುಂದಿನ ಕ್ಷಣವೇ ಸಂತೋಷದಿಂದ ಜೋರಾಗಿ ಕೂಗಿದಳು, ರೀ ರಾಕೇಶ್, ನನ್ನ ಹೆಸರು ಬಂದಿದೆ, ನಾನು IAS ಅಧಿಕಾರಿಯಾಗಿದ್ದೇನೆ ಅಂತ. ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ನನ್ನ ಕಣ್ಣಲ್ಲೂ ಸಂತೋಷದ ಕಣ್ಣೀರು ತುಂಬಿತು. ನಾನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಆ ದಿನ ಹಲವು ವರ್ಷಗಳ ನಮ್ಮ ಕಠಿಣ ಪರಿಶ್ರಮಕ್ಕೆ ಒಂದೇ ಕ್ಷಣದಲ್ಲಿ ಫಲ ಸಿಕ್ಕಂತಾಯಿತು. ಅದರ ನಂತರ ಅವಳ ತರಬೇತಿ ಆರಂಭವಾಯಿತು. ತರಬೇತಿಗಾಗಿ ಅವಳನ್ನು ಉತ್ತರಾಖಂಡದ
ಮಸೂರಿಯಲ್ಲಿರುವ ರಾಷ್ಟ್ರೀಯ ಆಡಳಿತ ಅಕಾಡೆಮಿಗೆ ಕಳುಹಿಸಲಾಯಿತು. ಅಲ್ಲಿ ಅವಳು ಆಡಳಿತ ವ್ಯವಸ್ಥೆ, ಕಾನೂನು, ಸರ್ಕಾರಿ ವ್ಯವಸ್ಥೆ, ವಿಪತ್ತು ನಿರ್ವಹಣೆ, ಪೊಲೀಸ್ ಆಡಳಿತ, ಅಭಿವೃದ್ಧಿ ಯೋಜನೆಗಳು, ಸರ್ಕಾರಿ ಕಡತಗಳ ನಿರ್ವಹಣೆ, ಸಾರ್ವಜನಿಕ ಸಮಸ್ಯೆಗಳ ಪರಿಹಾರ ಹಾಗೂ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯ ಎಲ್ಲ ಕರ್ತವ್ಯಗಳನ್ನು ಕಲಿತಳು. ಮಧ್ಯೆ ಮಧ್ಯೆ ಅವಳನ್ನು ವಿವಿಧ ಜಿಲ್ಲೆಗಳಿಗೂ ತರಬೇತಿಗಾಗಿ ಕಳುಹಿಸಲಾಯಿತು. ಅಲ್ಲಿ ಅನುಭವಿ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಿ ಒಂದು ಜಿಲ್ಲೆಯ ಆಡಳಿತವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ಕಲಿತುಕೊಂಡಳು. ತರಬೇತಿ ಪೂರ್ಣಗೊಂಡ ನಂತರ ಅವಳು ಅಧಿಕೃತವಾಗಿ IAS ಅಧಿಕಾರಿಯಾಗಿ ನೇಮಕಗೊಂಡಳು. ಅದಾದ ನಂತರ ಅವಳು ಕೆಲವು ಕಾಲ ವಿವಿಧ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕೆಲಸ ಮಾಡಿ ಅನುಭವ ಗಳಿಸಿದಳು. ನಂತರ ಒಂದು ದಿನ ಸರ್ಕಾರ ಅವಳನ್ನು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಿತು. ಅವಳು ಮೊದಲ ಬಾರಿಗೆ ಜಿಲ್ಲಾಧಿಕಾರಿಯ ಕಚೇರಿಗೆ ಕಾಲಿಟ್ಟ ದಿನ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಬಹುಶಃ ಅವಳಿಗೆ ತನ್ನ ತಾಯಿಯ ನೆನಪು ಬರುತ್ತಿತ್ತು. ಬಡತನದಲ್ಲಿಯೂ ಮಗಳನ್ನು ಓದಿಸಿದ ತಾಯಿ, ತನ್ನ ಕನಸುಗಳು ಅಪೂರ್ಣವಾಗಿದ್ದರೂ ಮಗಳ ಕನಸುಗಳನ್ನು ಜೀವಂತವಾಗಿಟ್ಟ ತಾಯಿ. ಆ ದಿನ ನನಗೂ ನನ್ನ ಜೀವನದ ಅತಿ ದೊಡ್ಡ ಗೆಲುವು ಸಿಕ್ಕಂತಾಯಿತು. ಸ್ವಲ್ಪ ಸಮಯದ ನಂತರ ಅವಳ ತರಬೇತಿ ಮತ್ತು ಆರಂಭಿಕ ನೇಮಕಾತಿಗಳು ಪೂರ್ಣಗೊಂಡವು. ನಾನು ಅವಳನ್ನು ಕರೆತರಲು ಹೋದೆ. ಅವಳು ನನ್ನ ಮುಂದೆ ಬಂದ ತಕ್ಷಣ ಏನನ್ನು ಮಾತನಾಡದೆ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಮತ್ತು ಅಳುತ್ತಾ, ಇಂದಿಗೂ ನನಗೆ ನಂಬಲಾಗುತ್ತಿಲ್ಲ. ಒಂದು ಕಾಲದಲ್ಲಿ 2 ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಹುಡುಗಿ ಇಂದು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾಳೆ ಅಂತ ಹೇಳಿದಳು. ನಾನು ನಗುತ್ತಾ, ನಿನ್ನ ಕನಸು ನನಸಾಗಿದೆ ಅಂತ ಹೇಳಿದೆ. ಅವಳು ನನ್ನ ಕಡೆ ನೋಡಿ, ಇಲ್ಲ ರಾಕೇಶ್, ಇದು ನನ್ನ ಕನಸು ಮಾತ್ರವಲ್ಲ. ಆ ದಿನ ನೀನು ನನ್ನ ಕೈ ಹಿಡಿಯದೇ ಇದ್ದಿದ್ದರೆ, ನನ್ನ ಮೇಲೆ ನಂಬಿಕೆ ಇಡದೇ ಇದ್ದಿದ್ದರೆ, ನನಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯದೇ ಇದ್ದಿದ್ದರೆ ನಾನು ಎಂದಿಗೂ ಈ ಸ್ಥಾನಕ್ಕೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಇದು ನಮ್ಮಿಬ್ಬರ ಗೆಲುವು ಅಂತ ಹೇಳಿದಳು. ಕೆಲವೇ ದಿನಗಳ ನಂತರ ಸರ್ಕಾರದ ವತಿಯಿಂದ ವಾಸಿಸಲು ಒಂದು ದೊಡ್ಡ ಸರ್ಕಾರಿ ಬಂಗಲೆ ಅವಳಿಗೆ ನೀಡಲಾಯಿತು. ನಾವು ಮೊದಲ ಬಾರಿಗೆ ಆ ಬಂಗಲೆಯೊಳಗೆ ಹೋದಾಗ ಕೆಲವು ಕ್ಷಣ ಮೌನವಾಗಿ ನಿಂತಿದ್ದೆವು. ನಮಗೆ ನಮ್ಮ ಆ ಚಿಕ್ಕ ಮಣ್ಣಿನ ಮನೆ ನೆನಪಾಯಿತು. ಮಳೆ ಬಂದಾಗ ಮೇಲ್ಛಾವಣಿ ಸೋರುತ್ತಿದ್ದ ಮನೆ, ಒಂದೇ ತಟ್ಟಿಯಲ್ಲಿ ಊಟ ಮಾಡುತ್ತಿದ್ದ ದಿನಗಳು, ಕತ್ತಲಲ್ಲಿ ಲಾರ್ಟನ್ ಬೆಳಕಿನ ಭವಿಷ್ಯದ ಕನಸು ಕಂಡ ಕ್ಷಣಗಳು. ಎಂದು ದೇವರು ಆ ಎಲ್ಲ ಕನಸುಗಳನ್ನು ನನಸಾಗಿಸಿದ್ದನು. ಮರುದಿನವೇ ಪತ್ರಿಕೆಯ ಮೊದಲ ಪುಟದಲ್ಲಿ ಶ್ರಾವಣಿಯ ದೊಡ್ಡ ಫೋಟೋ ಪ್ರಕಟವಾಯಿತು. ಅದರ ಕೆಳಗೆ ಹೀಗೆ ಬರೆಯಲಾಗಿತ್ತು: ಬಡ ಕುಟುಂಬದ ಮಗಳು ತನ್ನ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದಿಂದ IAS ಅಧಿಕಾರಿಯಾಗಿ ಜಿಲ್ಲೆಯ ಹೆಸರನ್ನು ಬೆಳೆಸಿದ್ದಾಳೆ ಅಂತ. ಈ ಸುದ್ದಿ ನನ್ನ ಹಳೆಯ ಮನೆಗೂ ತಲುಪಿತು. ಕೆಲವೇ ದಿನಗಳ ನಂತರ ನನ್ನ ಅಮ್ಮ, ನನ್ನ ತಮ್ಮ ಸುಶಾಂತ್ ಮತ್ತು ಕಾವ್ಯ ನಮ್ಮ ಸರ್ಕಾರಿ ಬಂಗಲೆಯ ಹೊರಗೆ ಬಂದರು. ಅವರು ಭದ್ರತಾ ಸಿಬ್ಬಂದಿಗೆ ನಮ್ಮನ್ನು ಭೇಟಿಯಾಗಬೇಕೆಂದು ಹೇಳಿದರು. ಗಾರ್ಡ್ ಒಳಗೆ ಬಂದು ವಿಷಯ ತಿಳಿಸಿದ ನಂತರ ನಾನು ಮತ್ತು ಶ್ರಾವಣಿ ಹೊರಗೆ ಬಂದೆವು. ಅಮ್ಮನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅವರು ಶ್ರಾವಣಿಯ ಮುಂದೆ ಕೈ ಮುಗಿದು ನಡುಗುವ ಧ್ವನಿಯಲ್ಲಿ, ಸೊಸೆ, ನಮ್ಮನ್ನು ಕ್ಷಮಿಸು. ನಾವು ನಿನ್ನನ್ನು ಎಂದಿಗೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನಿನ್ನ ಬಡತನವನ್ನು ನೋಡಿ ನಿನಗೆ ಗೌರವ ಕೊಡಲಿಲ್ಲ. ಆದರೆ ಇಂದು ನಮಗೆ ಅರ್ಥವಾಗಿದೆ. ಮನುಷ್ಯನ ನಿಜವಾದ ಗುರುತು ಅವನ ಹಣದಿಂದಲ್ಲ, ಅವನ ಸಂಸ್ಕಾರ, ಪರಿಶ್ರಮ ಮತ್ತು ಒಳ್ಳೆಯ ವ್ಯಕ್ತಿತ್ವದಿಂದ ಎಂಬುದು ಅಂತ ಹೇಳಿದರು. ನಾನು ಸ್ವಲ್ಪ ಹೊತ್ತು ಮೌನವಾಗಿ ನಿಂತು ನಂತರ ಶಾಂತ ಧ್ವನಿಯಲ್ಲಿ, ಅಮ್ಮ, ಇಂದು ನಿಮಗೆ ಶ್ರಾವಣಿ ನೆನಪಾಗಿದ್ದು ಅವಳು ಜಿಲ್ಲಾಧಿಕಾರಿಯಾಗಿದ್ದಾಳೆ ಎಂಬ ಕಾರಣಕ್ಕಷ್ಟೇ. ಇಂದಿಗೂ ಅವಳು ಬಡವಳಾಗಿಯೇ ಇದ್ದಿದ್ದರೆ ನೀವು ಅವಳನ್ನು ಒಪ್ಪಿಕೊಳ್ಳಲು ಬರುತ್ತಿದ್ದೀರಾ ಅಂತ ಕೇಳಿದೆ. ನನ್ನ ಈ ಪ್ರಶ್ನೆಯ ನಂತರ ಅಲ್ಲಿ ಗಾಢ ಮೌನ ಆವರಿಸಿತು. ಯಾರ ಬಳಿಯೂ ಉತ್ತರ ಇರಲಿಲ್ಲ. ಎಲ್ಲರೂ ತಲೆ ತಗ್ಗಿಸಿ ನಿಂತರು. ಅಷ್ಟರಲ್ಲಿ ಶ್ರಾವಣಿ ಮುಂದೆ ಬಂದು ಅಮ್ಮನ ಕೈಗಳನ್ನು ನಿಧಾನವಾಗಿ ಕೆಳಗೆ ಇಳಿಸಿದಳು. ನಂತರ ಶಾಂತವಾದ ಧ್ವನಿಯಲ್ಲಿ, ನಾನು ಯಾರನ್ನು ದ್ವೇಷಿಸುವುದಿಲ್ಲ ಅತ್ತೆ. ಕಳೆದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತು ಹೇಳಲು ಬಯಸುತ್ತೇನೆ. ಯಾವತ್ತೂ ಒಬ್ಬ ಬಡವನನ್ನು ಅವನ ಬಡತನದ ಕಾರಣಕ್ಕೆ ಕೀಳಾಗಿ ನೋಡಬೇಡಿ. ಏಕೆಂದರೆ ಕಷ್ಟಪಟ್ಟು ದುಡಿಯುವ ಮನುಷ್ಯ ಒಂದು ದಿನ ತನ್ನ ಅದೃಷ್ಟವನ್ನು ತಾನೇ ಬರೆಯುತ್ತಾನೆ ಅಂತ ಹೇಳಿದಳು. ಅವಳ ಮಾತು ಕೇಳಿ ಅಮ್ಮ ಅಳತೊಡಗಿದಳು. ಅವರು ಶ್ರಾವಣಿಯನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಸುಶಾಂತ್ ಮತ್ತು ಕಾವ್ಯ ತಲೆ ತಗ್ಗಿಸಿಕೊಂಡು ಮೌನವಾಗಿ ನಿಂತಿದ್ದರು. ಆ ದಿನ ನನಗೆ ಮೊದಲ ಬಾರಿಗೆ ಒಂದು ಸತ್ಯ ಅರ್ಥವಾಯಿತು. ಜೀವನದ ಅತಿ ದೊಡ್ಡ ಗೆಲುವು ದೊಡ್ಡ ಅಧಿಕಾರಿಯಾಗುವುದಲ್ಲ. ಒಂದು ಕಾಲದಲ್ಲಿ ಮನುಷ್ಯನ ಬೆಲೆಯನ್ನು ಹಣದಿಂದ ಅಳೆಯುತ್ತಿದ್ದವರ ಮನಸ್ಸು ಬದಲಾಗುವುದೇ ನಿಜವಾದ ಗೆಲುವು ಅಂತ. ಹೀಗೆ ನಮ್ಮ ಜೀವನದ ಹೋರಾಟದ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ಅದು ಯಶಸ್ಸಿನ ಹೊಸ ಅಧ್ಯಾಯದೊಂದಿಗೆ ಇನ್ನಷ್ಟು ಸುಂದರವಾಗಿ ಮುಂದುವರಿಯಿತು. ಸ್ನೇಹಿತರೆ, ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ಹೊಸ ವಿಡಿಯೋಗಳ ಮಾಹಿತಿ ಮೊದಲು ನಿಮಗೆ ಸಿಗಲು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತುವುದು ಮರೆಯಬೇಡಿ. ಧನ್ಯವಾದಗಳು.